nine sessions we have been looking at the provisions for spiritual growth and the spiritual gifts. ಬೆಳಗಿನ ಜಾವದ ಪ್ರಸ್ತಾಪಗಳಲ್ಲಿ ನಾವು ಆತ್ಮಿಕ ಅಭಿವೃದ್ಧಿಗಾಗಿ ದೇವರು ಒದಗಿಸಿರುವಂತಹ ಒದಗಿಸಿಕೆಗಳು ಮತ್ತು ಆತ್ಮಿಕ ವರಗಳ ಕುರಿತಾಗಿ ನಾವು ಧ್ಯಾನ ಮಾಡ್ತಾ ಬಂದೆವು. I think we were trying to share many things in those sessions, especially the second one. ಎರಡನೆಯ ಪ್ರಸ್ತಾಪದಲ್ಲಿ ವಿಶೇಷವಾಗಿ ಅನೇಕ ಸಂಗತಿಗಳನ್ನ ಒಟ್ಟಾಗಿ ಕ್ರೋಢೀಕರಿಸಿ ನಾವು ಕಲಿತಾ ಬಂದೆವು. Spiritual gifts are very important matter. ಆತ್ಮಿಕವಾದಂತಹ ವರಗಳು ಬಹಳ ಪ್ರಾಮುಖ್ಯವಾದಂತಹ ವಿಷಯಗಳಾಗಿವೆ. May the Lord help us what we share would help us to go into the depth of it more in our personal studies and try to put in practice in our daily life. ನಾವು ಇಲ್ಲಿ ಕಲಿಯುವಂತಹ ಹಂಚುವಂತಹ ಸಂಗತಿಗಳು ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ ಅದನ್ನು ಆಳವಾದ ಧ್ಯಾನಕ್ಕೂ ಅಧ್ಯಯನಕ್ಕೂ ನಡೆಸಿ ಅದನ್ನ ಪ್ರಾಯೋಗಿಕವಾದಂತಹ ನಿಮ್ಮ ಜೀವಿತದಲ್ಲಿ ನೀವು ಅಳವಡಿಸುವಂತೆ ದೇವರು ತಾನೇ ಸಹಾಯ ಮಾಡಲಿ. I have written a book on the Holy Spirit. ಪವಿತ್ರಾತ್ಮನ ಕುರಿತಾಗಿ ನಾನೊಂದು ಪುಸ್ತಕವನ್ನ ಬರೆದಿದ್ದೇನೆ. The title is The Eternal Spirit of God. ನಿತ್ಯನಾದಂತಹ ಆತ್ಮನು ಎಂಬ ಶೀರ್ಷಿಕೆಯಾಗಿದೆ. One chapter of it is on the spiritual gifts. ಆ ಪುಸ್ತಕದಲ್ಲಿ ಒಂದು ಅಧ್ಯಾಯ ಸಂಪೂರ್ಣವಾಗಿ ಪವಿತ್ರಾತ್ಮನ ವರಗಳ ಕುರಿತಾಗಿ ಬರೆಯಲಾಗಿದೆ. That is the Spirit in edification. ಅದು ಸಭೆಯ ಆತ್ಮನು ಅಭಿವೃದ್ಧಿ, ಆತ್ಮಿಕ ಅಭಿವೃದ್ಧಿಯಲ್ಲಿ ಆತ್ಮನು ಮಾಡುವಂತಹ ಕ್ರಿಯೆ ಎಂಬ ಒಂದು ಅಧ್ಯಾಯದ ಹೆಸರಿನ ಅಡಿಯಲ್ಲಿ ಅದು ಕೊಡಲಾಗಿದೆ. So it's something, which I have given in detail this truth that we consider. ನಾವಿಲ್ಲಿ ಪರಿಗಣಿಸುತ್ತಿರುವಂತಹ ಈ ಸತ್ಯಗಳನ್ನ ಆ ಪುಸ್ತಕದಲ್ಲಿ ನಾನು ವಿವರವಾಗಿ ಬರೆದಿದ್ದೇನೆ. If anybody is interested in getting that book, you can contact Mark. ಪುಸ್ತಕ ಯಾರಿಗಾದ್ರೂ ಬೇಕಾದ್ರೆ ನನ್ನನ್ನು ಸಂಪರ್ಕ ಮಾಡಿ. Yeah, so you get it from Mumbai, from Gospel Literature Service. ಅದನ್ನ GLS ದಿಂದ ಗಾಸ್ಪಲ್ ಲಿಟರೇಚರ್ ಸರ್ವಿಸ್ ಎಂಬ ಸಂಸ್ಥೆ ಆ ಪುಸ್ತಕವನ್ನು ಬಿಡುಗಡೆ ಮಾಡಿದೆ. ಅದು ಬೇಕಾದವರು ನನ್ನನ್ನು ಸಂಪರ್ಕ ಮಾಡಿ. I have written other books also. About 14 books I have written. ನಾನು ಸರಿ ಸುಮಾರು 14 ಪುಸ್ತಕಗಳನ್ನ ಇಲ್ಲಿವರೆಗೂ ಬರೆದಿದ್ದೇನೆ. Just recently, a volume on the last 1 week of the Lord Jesus Christ is being produced. ಕರ್ತನಾದಂತಹ ಯೇಸು ಕ್ರಿಸ್ತನು ಈ ಭೂಲೋಕದಲ್ಲಿದ್ದಾಗ ಕೊನೆಯ ಒಂದು ವಾರಗಳ ಆ ಒಂದು ಅಧ್ಯಯನದ ಕುರಿತಾಗಿ ಒಂದು ಪುಸ್ತಕವನ್ನ ಇತ್ತೀಚೆಗೆ ನಾನು ಬಿಡುಗಡೆ ಮಾಡಿದ್ದೇನೆ. The title given is Jesus the Priest. ಅದಕ್ಕೆ ನಾನು ಕೊಟ್ಟಿರುವಂತಹ ಹೆಸರು ಯಾಜಕನಾದಂತಹ ಕ್ರಿಸ್ತನು. That title is given, because the last 1 week as a priest he was offering himself for the death on the cross. ಅದಕ್ಕೆ ಕಾರಣವೇನೆಂದರೆ ಕೊನೆಯ ಒಂದು ವಾರಗಳು ತಾನು ಒಬ್ಬ ಯಾಜಕನ ರೀತಿಯಲ್ಲಿ ತನ್ನನ್ನು ತಾನು ಕಲುವಾರಿ ಶಿಲುಬೆ ಮೇಲೆ ತನ್ನ ಯಜ್ಞವಾಗಿ ಸಮರ್ಪಿಸುವುದಕ್ಕಿದ್ದನು. It's an exposition of that last 1 week. ಆ ಒಂದು ವಾರಗಳ ಕುರಿತಾದಂತಹ ವಿಮರ್ಶಕವಾದಂತಹ ಒಂದು ಅಧ್ಯಯನ ಆ ಪುಸ್ತಕವಾಗಿದೆ. So it's the third volume in a series on the life of Jesus. ಕರ್ತನಾದಂತಹ ಯೇಸು ಕ್ರಿಸ್ತನ ಕುರಿತಾಗಿ ನಾನು ಬರೆದಿರುವಂತಹ ಆ ಸರಣಿಗಳಲ್ಲಿ ಇದು ಮೂರನೆಯ ಒಂದು ಪುಸ್ತಕ. First volume is Jesus the Sovereign. ಸಾರ್ವಭೌಮನಾದಂತಹ ಕ್ರಿಸ್ತನು. Secondly, Jesus the Prophet. ಪ್ರವಾದಿಯಾದಂತಹ ಕ್ರಿಸ್ತನು. Now the priest has come out. ಈ ಯಾಜಕನಾದಂತಹ ಕ್ರಿಸ್ತನೇ ಎಂಬ ಒಂದು ಪುಸ್ತಕಗಳು. I think if you order it and study it, it will be a study on the Gospels and also on the life of Jesus Christ. ಅದರ ವಿಷಯ ಕುರಿತಾಗಿ ನೀವು ಆರ್ಡರ್ ಮಾಡಿ ನೀವು ಅದನ್ನು ಅಧ್ಯಯನ ಮಾಡುವಾಗ ಕರ್ತನಾದಂತಹ ಯೇಸು ಕ್ರಿಸ್ತನ ಜೀವಿತವನ್ನು ಸುವಾರ್ತೆಯನ್ನು ನೀವು ಒಟ್ಟಾಗಿ ಕಲಿಯುವುದಕ್ಕೆ ನಿಮಗೆ ಪ್ರೋತ್ಸಾಹ ಆಗಿರುತ್ತದೆ. Now we will come to this final session. ಈ ದಿವಸದ ಕೊನೆಯ ಪ್ರಸ್ತಾಪಕ್ಕೆ ನಾವು ಬರೋಣ. We have been looking on the matter of spiritual growth. ನಾವು ಆತ್ಮಿಕ ಅಭಿವೃದ್ಧಿ ಬೆಳವಣಿಗೆ ಕುರಿತಾಗಿ ನಾವು ಕಲಿಯುತ್ತಾ ಬಂದೆವು. Now, having heard this, having attended yesterday's one session and today's session, what we have to do? ಈಗ ನಿನ್ನೆಯ ದಿವಸದ ಒಂದು ಸಂದೇಶವನ್ನು ಈ ದಿವಸ 2 ಸಂದೇಶವನ್ನು ಕೇಳಿ ಈಗ ನಾವು ಮಾಡಬೇಕಾದದ್ದೇನು? What should be our practical response to the things that we heard? ನಾವು ಕೇಳಿದಂತಹ ವಿಷಯಗಳ ಕುರಿತಾಗಿ ನಮಗಿರಬೇಕಾದಂತಹ ಪ್ರಾಯೋಗಿಕವಾದಂತಹ ಪ್ರತಿಕ್ರಿಯೆ ಏನಾಗಿರಬೇಕು? In connection with that, I would just like to share a few thoughts. ಅದಕ್ಕೆ ಸಂಬಂಧಿಸಿದ ಹಾಗೆ ನಾನು ಕೆಲವು ವಿಷಯಗಳನ್ನ ನಿಮ್ಮೊಂದಿಗೆ ಹಂಚಿದ್ದೇನೆ. It has to do with our response to what we heard. ನಾವು ಏನನ್ನ ನಿನ್ನೆ ದಿವಸದಿಂದ ನಾವು ಕೇಳಿದ್ದೇವೋ ಅದಕ್ಕೆ ನಮ್ಮ ಪ್ರತಿಕ್ರಿಯೆ ಏನಾಗಿರಬೇಕು ಎಂಬುದರ ಕುರಿತಾಗಿ ಈಗ ನಾವು ಕೇಳಲಿಕ್ಕಿದ್ದೇವೆ. Before we go forward, ಮುಂದಕ್ಕೆ ಹೋಗುವುದಕ್ಕೆ ಮುಂಚಿತವಾಗಿ we will read one verse from Hebrews chapter 6. ಇಬ್ರಿಯರಿಗೆ ಬರೆದ ಪತ್ರಿಕೆಯಿಂದ 6ನೇ ಅಧ್ಯಾಯದ ಒಂದು ವಚನವನ್ನು ನಾವು ಓದೋಣ. That is verse 1. 6ನೇ ಅಧ್ಯಾಯದ ಮೊದಲನೆಯ ವಚನ. ಇಬ್ರಿಯರಿಗೆ 6:1. ಆದುದರಿಂದ ನಿರ್ಜೀವ ಕರ್ಮಗಳ ಮೇಲಣ ನಂಬಿಕೆಯನ್ನು ಬಿಟ್ಟು ದೇವರಲ್ಲಿಯೇ ನಂಬಿಕೆ ಇಡಬೇಕಾದದ್ದು. There we have that expression, let us go on unto perfection. ಮುಂದೆ ನಾವು ಗಮನಿಸುವಾಗ ಮಾತಾಡದೆ ಪೂರ್ಣವಾದ ತಿಳುವಳಿಕೆಗೆ ಸಾಗುತ್ತಾ ಹೋಗೋಣ. ವಚನ 2 ಕೊನೆಯ ಭಾಗ.
In English it is in verse 1. Let us go on unto perfection. ಪೂರ್ಣವಾದ ತಿಳುವಳಿಕೆಗೆ ಸಾಗುತ್ತಾ ಹೋಗೋಣ. When you read the verses above that is the last portion of chapter 5. ನೀವು 5ನೇ ಅಧ್ಯಾಯದ ಕೊನೆಯ ಭಾಗವನ್ನು ಗಮನಿಸುವುದಾದರೆ, We had referred to it, I think, yesterday's session. ಅದನ್ನು ನಾವು ನಿನ್ನೆಯ ಪ್ರಸ್ತಾವದಲ್ಲಿ ಕೂಡ ಅದನ್ನು ನಾವು ಕಂಡೆವು. There the writer was going to tell about the Melchizedekan priesthood of the Lord Jesus. ಈಗ ಅಲ್ಲಿ ಬರಹಗಾರನು ಮೆಲ್ಕಿಜೆದೇಕನ ಕುರಿತಾಗಿ ಕರ್ತನಾದ ಯೇಸು ಕ್ರಿಸ್ತನ ಯಾಜಕತ್ವದ ಕುರಿತಾಗಿ ಹೇಳುವುದಕ್ಕಿದ್ದನು. And when he was about to write it, ಸಂಗತಿಗಳನ್ನ ಬರೆಯುವುದಕ್ಕಿರುವಾಗ he was thinking about the ability of these people, these Hebrews, for understanding that. ಈ ಸಂಗತಿಗಳನ್ನ ಅರ್ಥ ಮಾಡಿಕೊಳ್ಳುವುದರಲ್ಲಿ ಇಬ್ರಿಯರಿಗಿದ್ದಂತಹ ಆ ಓದುಗರಿಗಿದ್ದಂತಹ ಸಾಮರ್ಥ್ಯದ ಕುರಿತಾಗಿ ಆಲೋಚನೆ ಮಾಡುತ್ತಿದ್ದಾನೆ. He understood that they would not understand all this. ಬರಹಗಾರನಿಗೆ ಅರ್ಥವಾಯಿತು ಈ ಸಂಗತಿಗಳು ಗಟ್ಟಿಯಾದವುಗಳು ಇವರಿಗೆ ಅರ್ಥವಾಗುವುದಿಲ್ಲ. Of course, he will tell that in chapter 7 onwards. ಅದನ್ನ 7ನೇ ಅಧ್ಯಾಯದಿಂದ ಮುಂದೆ ಬರೆದಿದ್ದಾನೆ, ಹೌದು. But before going into that, here in this passage, he is expressing his, concern about their lack of growth. ಆದರೆ ಅಲ್ಲಿ ಆ ವಿಷಯಗಳಿಗೆ ಹೋಗುವುದಕ್ಕೆ ಮುಂಚಿತವಾಗಿ 6ನೇ ಅಧ್ಯಾಯದ ಆರಂಭದ ಭಾಗಗಳಲ್ಲಿ ಈ ಜನರ ಅಭಿವೃದ್ಧಿಯ ವಿಷಯದಲ್ಲಿ ಆ ಬರಹಗಾರನಿಗೆ ಇರುವಂತಹ ಕಾಳಜಿಯನ್ನು ವ್ಯಕ್ತಪಡಿಸುತ್ತಿದ್ದಾನೆ. It's essential for them to leave certain things from their life. ಅವರು ತಮ್ಮ ಜೀವಿತದಿಂದ ಕೆಲವು ಸಂಗತಿಗಳನ್ನು ತೆಗೆದು ಹಾಕಬೇಕಾದದ್ದು ಬಹಳ ಪ್ರಾಮುಖ್ಯವಾಗಿತ್ತು. They were supposed to go on forward. ಅವರು ಮುಂದಕ್ಕೆ ಸಾಗಬೇಕಾಗಿತ್ತು. They were supposed to depend upon God's grace to go forward. ಅವರು ಮುಂದೆ ಸಾಗುವುದಕ್ಕೆ ದೇವರ ಕೃಪೆಯ ಮೇಲೆ ಆತುಕೊಳ್ಳಬೇಕಾಗಿತ್ತು. All that we see in those verses. ಈ ಎಲ್ಲಾ ಸಂಗತಿಗಳನ್ನು ನಾವು ಈ ವಚನಗಳಲ್ಲಿ ಗಮನಿಸುತ್ತೇವೆ. When you read the last portion of chapter 5, the writer is telling, if you look at the years, you are supposed to be teachers. ಇಲ್ಲಿ ಆ ಒಂದು ವಾಕ್ಯ ಭಾಗವನ್ನು ಗಮನಿಸುವಾಗ ಕಾಲವನ್ನು ನೋಡಿದರೆ ನೀವು ವಿಷಯದೊಳಗಾಗಿ ಬೋಧಕರಾಗಬೇಕಾಗಿತ್ತು. What unskilled you are now also in the word of righteousness. ಆದರೆ ಈಗಲೂ ಕೂಡ ನೀವು ನೀತಿಯ ವಾಕ್ಯದ ವಿಷಯಗಳಲ್ಲಿ ನೀವು ಇನ್ನೂ ಅದನ್ನು ಕಲಿಯದವರಾಗಿದ್ದೀರಿ. You are babes in Christ. ನೀವಿನ್ನೂ ಕ್ರಿಸ್ತನಲ್ಲಿ ಎಳೆಗೂಸುಗಳಾಗಿದ್ದೀರಿ. Yesterday we had seen that we all begin as babes. ನಾವು ನಿನ್ನೆ ದಿವಸ ಕಂಡೆವು, ನಾವೆಲ್ಲರೂ ಕೂಡ ಮಗುವಾಗಿ ಆರಂಭ ಮಾಡಿದ್ದು. But then we don't continue in that stage for long. ಆದರೆ ಆ ಒಂದು ಸ್ಥಿತಿಯಲ್ಲಿಯೇ ನಾವು ಮುಂದುವರಿಯುವುದಿಲ್ಲ. We have to grow forward. ನಾವು ಮುಂದಕ್ಕೆ ಬೆಳೆಯಬೇಕು. And here in this verse that we read, well, we see that concern that he is expressing. ಇಲ್ಲಿ ನಾವು ಓದಿದಂತ ಈ ವೇದ ಭಾಗದಲ್ಲಿ ಅಥವಾ ವಾಕ್ಯದಲ್ಲಿ ಬರಹಗಾರನು ತನಗಿರುವಂತಹ ಈ ಕಾಳಜಿಯನ್ನ ವ್ಯಕ್ತಪಡಿಸುವುದನ್ನು ನೋಡಬಹುದು. Let us go on unto perfection. ನಾವು ಆ ಒಂದು ಪರಿಪಕ್ವತೆಯ ಕಡೆಗೆ ಅಥವಾ ಪರಿಪೂರ್ಣತೆಯ ಕಡೆಗೆ ಆ ತಿಳುವಳಿಕೆ ಕಡೆಗೆ ಸಾಗುತ್ತಾ ಮುಂದೆ ಹೋಗೋಣ. This afternoon, as we are together listening to the word, that is God's will concerning each one of us. ಈ ಸಂದರ್ಭದಲ್ಲಿ ಮಧ್ಯಾಹ್ನದ ವೇಳೆಯಲ್ಲಿ ದೇವರ ವಾಕ್ಯದಿಂದ ಕೇಳುತ್ತಿರುವಂತಹ ನಮ್ಮೆಲ್ಲರ ವಿಷಯದಲ್ಲೂ ಕೂಡ ದೇವರ ಕಾಳಜಿ ಇದಾಗಿದೆ. So having heard this, let us go on unto perfection. ಈ ಸಂಗತಿಗಳನ್ನ ನಾವು ಕೇಳಿದ ತರುವಾಯ, ನಿನ್ನೆಯಿಂದ ಕೇಳಿದ ತರುವಾಯ ನಾವೀಗ ಒಂದು ಪರಿಪೂರ್ಣವಾದ ತಿಳುವಳಿಕೆ ಕಡೆಗೆ ಮುಂದೆ As we ಸಾಗೋಣ. see in chapter 10 verse 14 of Hebrews, ನೀವು ಇಬ್ರಿಯರಿಗೆ 10:14 ನೋಡಿದ ಹಾಗೆ we are perfected once for all. ನಾವೀಗಾಗಲೇ ಎಲ್ಲರಿಗಾಗಿ ಒಂದೇ ಬಾರಿಗೆ ನಾವು ಪರಿಪೂರ್ಣರಾಗಿ ಮಾಡಲ್ಪಟ್ಟಿದ್ದೇವೆ. That is the perfection in Christ Jesus. ಅದು ಕ್ರಿಸ್ತನಲ್ಲಿ ನಮಗೆ ದೊರಕಿರುವ ಪರಿಪೂರ್ಣತೆ. His perfection is put into our account. ಆತನ ಪರಿಪೂರ್ಣತೆಯು ನಮ್ಮ ಲೆಕ್ಕಕ್ಕೆ ಹಾಕಲ್ಪಟ್ಟಿದೆ. So positionally we are perfect. ಈಗಾಗಲೇ ಸ್ಥಾನದಲ್ಲಿ ನಾವೀಗಾಗಲೇ ಪರಿಪೂರ್ಣರಾಗಿದ್ದೇವೆ. But then such should be practically perfect also. ಆದರೆ ಅಂತವರು ಸ್ಥಾನದಲ್ಲಿ ಪರಿಪೂರ್ಣ ಸ್ಥಿತಿಯಲ್ಲಿ ಇರುವಂತವರು ಪ್ರಾಯೋಗಿಕವಾಗಿ ಕೂಡ ಪರಿಪೂರ್ಣ ಸ್ಥಿತಿಗೆ ಬರುವುದಕ್ಕೆ ಪ್ರಯಾಸ ಪಡಬೇಕು. We shall be ultimately perfect when we see the Lord as He is. ಕರ್ತನು ಇರುವ ರೀತಿಯಲ್ಲಿ ಕರ್ತನನ್ನು ನೋಡುವಂತ ದಿವಸದಲ್ಲಿ ನಾವು ಕೂಡ ಆತನ ಹಾಗೆ ಪರಿಪೂರ್ಣರಾಗುತ್ತೇವೆ. That we call as a prospective perfection. ಅದನ್ನು ನಾವು ಪ್ರಗತಿಪರವಾದಂತಹ ಪರಿಪೂರ್ಣತೆ ಎಂದು ಕರೆಯುತ್ತೇವೆ. The Lord will do it in His own time. ಅದನ್ನು ಕರ್ತನು ತನ್ನ ಸಮಯದಲ್ಲಿ ಅದನ್ನು ಮಾಡುತ್ತಾನೆ. But in this time when we live here, ಆದರೆ ನಾವು ಈ ಲೋಕದಲ್ಲಿ ಜೀವಿಸುವಂತ ಈ ಕಾಲಘಟ್ಟದಲ್ಲಿ it is essential for us to grow, in the path of perfection. ಆ ಒಂದು ಪರಿಪೂರ್ಣತೆಯ ಹಾದಿಯಲ್ಲಿ ನಾವು ಬೆಳೆಯುತ್ತಾ ಹೋಗುವಂತದ್ದು ಅಗತ್ಯವಾಗಿದೆ. That is what is being, invoked here in this verse. ಅದನ್ನೇ ಈ ಒಂದು ವಾಕ್ಯ ಭಾಗದಲ್ಲಿ ವಿವರಿಸುವಂತದ್ದಾಗಿದೆ. Let us go on, or let us progress. ನಾವು ಪ್ರಗತಿ ಸಾಧಿಸೋಣ, ನಾವು ಮುಂದಕ್ಕೆ ಹೋಗೋಣ. Now, to go on forward, what we have to do? ಈಗ ನಾವು ಮುಂದಕ್ಕೆ ಸಾಗಬೇಕಾದರೆ, ಹೋಗಬೇಕಾದರೆ ನಾವು ಮಾಡಬೇಕಾದದ್ದೇನು? I want to put before you 5 points in connection. ನಾನು ನಿಮ್ಮ ಮುಂದೆ ಇದಕ್ಕೆ ಸಂಬಂಧಿಸಿದ ಹಾಗೆ 5 ವಿಷಯಗಳನ್ನು ನಿಮ್ಮ ಮುಂದೆ ಇಡ್ತೇನೆ. Number 1. ಮೊದಲನೇ ವಿಷಯ, Give up false ideas about spiritual growth. ಆತ್ಮೀಕ ಬೆಳವಣಿಗೆಯ ಕುರಿತಾಗಿ ನಿಮಗಿರುವಂತಹ ತಪ್ಪಾದಂತಹ ಅಭಿಪ್ರಾಯಗಳನ್ನ ಬಿಟ್ಟು ಬಿಡಿರಿ. Give up the false ideas. ತಪ್ಪಾದಂತಹ ಅಭಿಪ್ರಾಯಗಳನ್ನ ತೆಗೆದು ಹಾಕಿರಿ. What are the false ideas? ತಪ್ಪಾದ ಆಲೋಚನೆಗಳು ಯಾವುವು? Hey, these are not for us. ಈ ಸಂಗತಿಗಳು ನಮಗಾಗಿ ಅಲ್ಲ. Spiritual growth, evangelists, elders, and such people should think about that.
ಆತ್ಮಿಕವಾದಂತಹ ಬೆಳವಣಿಗೆ ಕುರಿತಾಗಿ ಹಿರಿಯರು, ಸಭಾ ಸೇವಕರು, ಸುವಾರ್ತಿಕರು ಅವರು ಯೋಚನೆ ಮಾಡಬೇಕು, ನಾವಲ್ಲ. Not for us. ಅದು ನಮಗಾಗಿ ಕೊಡಲ್ಪಟ್ಟದಲ್ಲ. But as we have been considering from the scripture, it's God's desire for all the believers. ಆದರೆ ನಾವು ದೇವರ ವಾಕ್ಯದಿಂದ ಪರಿಗಣಿಸುತ್ತಾ ಬಂದ ಹಾಗೆ ಎಲ್ಲಾ ವಿಶ್ವಾಸಿಗಳು ಅಭಿವೃದ್ಧಿ ಹೊಂದಬೇಕು ಎಂಬುದು ದೇವರ ಒಂದು ಬಯಕೆಯಾಗಿದೆ. See, physically, no one says that it's not for me. ಶಾರೀರಿಕವಾಗಿ ಇದು ನನಗಲ್ಲ, ಬೆಳವಣಿಗೆ ನನಗಲ್ಲ ಎಂಬುದಾಗಿ ಯಾರು ಹೇಳೋದಿಲ್ಲ. They should grow, not me. ಅವರು ಮಾತ್ರ ಬೆಳೆಯಬೇಕು, ನಾನು ಬೆಳೆಯಬೇಕಾಗಿಲ್ಲ ಅಂತ ಶಾರೀರಿಕವಾಗಿ ಯಾರು ಹೇಳೋದಿಲ್ಲ. Or the physical growth, nobody says like that. ದೈಹಿಕವಾದಂತಹ ಬೆಳವಣಿಗೆ ಯಾರು ಅದನ್ನ ಹೇಳೋದಿಲ್ಲ. If that's so, then for the spiritual growth also we have no right to say like that. ಅದೇ ರೀತಿ ನಾವು ಶಾರೀರಿಕವಾದಂತಹ ವಿಷಯದಲ್ಲಿ ಹಾಗೆ ಹೇಳೋದಾದ್ರೆ ಆತ್ಮಿಕವಾದಂತಹ ವಿಷಯದಲ್ಲಿ ಆ ರೀತಿ ಹೇಳೋದಕ್ಕೆ ನಮ್ಗೆ ಯಾವ ಹಕ್ಕು ಇಲ್ಲ. It is for all. ಅದು ಎಲ್ಲರಿಗಾಗಿರುವಂತದ್ದು. It is needed for me. I should grow. ನನಗೆ ಅದು ಅಗತ್ಯವಾದದ್ದು, ನಾನು ಬೆಳೆಯಬೇಕು. This idea should get into our life. ಇದು ನಮ್ಮ ಜೀವಿತದಲ್ಲಿ ನಮ್ಮ ಒಂದು ಆಲೋಚನೆಗೆ ಬರಬೇಕು. Secondly, ಎರಡನೇದಾಗಿ, never think that spiritual growth will come automatically. ಸ್ವಯಂ ಚಾಲಿತವಾಗಿ ಆತ್ಮಿಕವಾದಂತಹ ಬೆಳವಣಿಗೆ ಆಗುತ್ತದೆ ಎಂಬುದಾಗಿ ಭಾವಿಸಬೇಡಿರಿ. Why worry about it? It will grow. ಯಾಕೆ ಚಿಂತೆ ಮಾಡಬೇಕು, ನಾವು ಬೆಳೆಯುತ್ತೇವಲ್ಲ. See, there are many people spend years in Christian life, still they are babes. ಇಂದು ಅನೇಕ ಕ್ರೈಸ್ತರನ್ನು ಗಮನಿಸುವಾಗ ಕ್ರಿಸ್ತಿಯ ಜೀವನದಲ್ಲಿ ಎಷ್ಟೋ ವರ್ಷಗಳನ್ನು ಕಳೆದಿದ್ದಾರೆ, ಆದರೆ ಇನ್ನೂ ಕೂಸುಗಳಾಗಿದ್ದಾರೆ. Think about this Hebrews itself. ಈ ಇಬ್ರಿಯರ ಕುರಿತಾಗಿ ಆಲೋಚನೆ ಮಾಡಿ. Writer says now many years are passed. ಈಗ ಬರಹಗಾರನು ಹೇಳುತ್ತಿದ್ದಾನೆ, ಅನೇಕ ಕಾಲ ಕಳೆದು ಹೋಗಿದೆ, Still you are babes. ಇನ್ನೂ ನೀವು ಕೂಸುಗಳಾಗಿ ಇದ್ದೀರಿ. That shows that this will not happen automatically. ಅದರ ಮೂಲಕವಾಗಿ ನಾವು ಅರ್ಥ ಮಾಡಿಕೊಳ್ಳುವುದೇನೆಂದರೆ ಆತ್ಮಿಕ ಬೆಳವಣಿಗೆ ಸ್ವಯಂ ಚಾಲಿತವಾಗಿ ಆಗುವಂತದಲ್ಲ. We must put our mind into it. ನಮ್ಮ ಮನಸ್ಸನ್ನು ನಾವು ಅದರ ಕಡೆಗೆ We ತಿರುಗಿಸಬೇಕು. have to do what we should do. ನಾವು ಮಾಡಬೇಕಾದದನ್ನ ನಾವು ಮಾಡಬೇಕು. We don't just grow like that. ನಾವು ಇದ್ದಕ್ಕಿದ್ದ ಹಾಗೆ ನಾವು ಬೆಳೆದು ಬಿಡುವುದಿಲ್ಲ. Not only that. ಅದು ಮಾತ್ರವಲ್ಲದೆ, You see, we should never think that it is my personal matter, it's my private matter, why you people are worried. ಇದು ನನ್ನ ವೈಯಕ್ತಿಕವಾದಂತಹ ವಿಷಯ, ನನ್ನ ಆತ್ಮಿಕ ಬೆಳವಣಿಗೆ ನನ್ನ ವೈಯಕ್ತಿಕವಾದಂತಹ ವಿಷಯ, ನೀವು ಯಾಕೆ ಚಿಂತೆ ಮಾಡುತ್ತೀರಿ ಎಂಬುದಾಗಿ ಆಲೋಚನೆ ಮಾಡಬಾರದು. Yeah, there are people like that also. ಆ ರೀತಿ ಆಲೋಚನೆ ಮಾಡುವಂತವರು ಇದ್ದಾರೆ. But you are worried about it, it's my matter. ಅದು ನನ್ನ ವಿಷಯ, ನೀವು ಯಾಕೆ ಚಿಂತೆ ಮಾಡುತ್ತೀರಿ. But one thing we should remember. ಆದ್ರೆ ಒಂದು ವಿಷಯ ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕಾದದ್ದು, Growth have to do with the wellness of the assembly itself. ಬೆಳವಣಿಗೆ ಎಂಬುದಾಗಿ ಹೇಳುವಾಗ ಅದು ಸಭೆ ಯೋಗಕ್ಷೇಮಕ್ಕಾಗಿ ಆಗಬೇಕು. If a believer is not growing, or believers are not growing, ಒಬ್ಬ ವಿಶ್ವಾಸಿಗಳು ಬೆಳೆಯದೇ ಇದ್ದರೆ it's a loss for the local assembly. ಅದು ಸ್ಥಳೀಯ ಸಭೆಗೆ ನಷ್ಟ. So everyone should grow. ಈ ಕಾರಣದಿಂದ ಪ್ರತಿಯೊಬ್ಬರು ಬೆಳೆಯಬೇಕು. It's not a private personal matter. ಇದು ವೈಯಕ್ತಿಕವಾದಂತಹ ಖಾಸಗಿಯಾದಂತಹ ವಿಷಯವಲ್ಲ. It's important for us collectively. ಇದು ಸಾಮೂಹಿಕವಾಗಿ ನಮ್ಮೆಲ್ಲರಿಗೂ ಪ್ರಾಮುಖ್ಯವಾದದ್ದು. So such wrong ideas that we pamper in our mind should go away. ನಮ್ಮ ಮನಸ್ಸಿನಲ್ಲಿ ನಾವು ಆಲೋಚನೆ ಮಾಡುವಂತ ಈ ತಪ್ಪಾದಂತಹ ಆಲೋಚನೆಗಳನ್ನು ನಾವು ತೆಗೆದು ಹಾಕಬೇಕು. So putting it another way, this passivity toward these things should move. ಅಂದ್ರೆ ಈ ವಿಷಯಗಳ ಕುರಿತಾದಂತಹ ಒಂದು ಸಕ್ರಿಯತೆಯು ನಮ್ಮಿಂದ ದೂರ ಹೋಗಬೇಕು. I hope you understood the passivity. Not very much interested, indifferent to these things. ಅಂದ್ರೆ ಈ ವಿಷಯಗಳಲ್ಲಿ ಉದಾಸೀನವಾಗಿರುವಂತದ್ದು ಅಥವಾ ಅಲಕ್ಷ್ಯ ಮಾಡುವಂತದ್ದು ನಮ್ಮಿಂದ ತೊಲಗಿ ಹೋಗಬೇಕು. Many are like that. ಅನೇಕರು ಹಾಗಿದ್ದಾರೆ, Indifferent about this. ಅವರು ಈ ವಿಷಯಗಳ ಕುರಿತಾಗಿ ಅವರ ಆಸಕ್ತಿ ತೋರುವುದಿಲ್ಲ. Just think about your own life. ಈಗ ನಿಮ್ಮ ಸ್ವಂತ ಜೀವನದ ಕುರಿತಾಗಿ ಯೋಚನೆ ಮಾಡ್ರಿ. Have we sat and thought of our spiritual growth? ನಾವು ನಮ್ಮ ವೈಯಕ್ತಿಕ ಜೀವಿತದ ಆತ್ಮಿಕ ಬೆಳವಣಿಗೆ ಕುರಿತಾಗಿ ಕುಳಿತು ಯೋಚನೆ ಮಾಡಿದ್ದೇವಾ? What is spiritual growth? ಆತ್ಮಿಕ ಬೆಳವಣಿಗೆ ಎಂದರೇನು? Spiritual growth is growing up into Christ. ಆತ್ಮಿಕ ಬೆಳವಣಿಗೆ ಅಂದರೆ ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆಯುವುದು. Conformity to Christ. ಕ್ರಿಸ್ತನ ಸಾರೂಪ್ಯಕ್ಕೆ ಸ್ವರೂಪರಾಗುವುದು. How much have we thought about our growing up into that image of Christ? ಆ ಕ್ರಿಸ್ತನ ಸಾರೂಪ್ಯಕ್ಕೆ ಬರಬೇಕೆಂಬುದಾಗಿ ನಮ್ಮಲ್ಲಿ ಎಷ್ಟು ಮಂದಿ ನಾವು ಎಷ್ಟು ಬಾರಿ ಆಲೋಚನೆ ಮಾಡಿದ್ದೇವೆ. That's passivity, indifferent. ಅದನ್ನು ಉದಾಸೀನತೆ ಎಂಬುದಾಗಿ So ಕರೆಯುತ್ತಾರೆ. let that false ideas go away from our mind. ಈ ತಪ್ಪಾದಂತಹ ಆಲೋಚನೆಗಳು ನಮ್ಮ ಮನಸ್ಸಿನಿಂದ ದೂರ ಹೋಗಲಿ. Secondly, ಎರಡನೇದಾಗಿ, give priority to holiness. ಪರಿಶುದ್ಧತೆಗೆ ಆದ್ಯತೆಯನ್ನು ಕೊಡಿರಿ. Priority or commitment to holiness. ಪರಿಶುದ್ಧತೆಗೆ ಸಮರ್ಪಿತರಾಗಿರಿ. If you want to grow, some good plant or say good seed, ನೀವು ಒಳ್ಳೆಯ ಗಿಡವನ್ನು ಸಸಿಯನ್ನು ಬೆಳೆಸಬೇಕಾದರೆ before you sow it, before you plant a seed,
well, you will remove all the weeds from that side, isn't ಆ it? ಒಂದು ಬೀಜವನ್ನ ಬಿತ್ತುವುದಕ್ಕೆ ಮುಂಚಿತವಾಗಿ, ಗಿಡವನ್ನ ನೆಡೋದಕ್ಕೆ ಮುಂಚಿತವಾಗಿ ಅಲ್ಲಿರುವಂತಹ ಎಲ್ಲಾ ಕಳೆಗಳನ್ನ ನೀವು ಕೀಳುತ್ತೀರಲ್ಲವೇ? Both cannot grow together. ಆ ಕಳೆಯು ಒಳ್ಳೆ ಸಸಿಯು ಒಟ್ಟಾಗಿ ಬೆಳೆಯಲಾಗುವುದಿಲ್ಲ. You know, in the corner of the field, we will never leave a place for weeds. ಆ ಒಂದು ನೆಲದಲ್ಲಿ ಬೀಜವನ್ನ ಬಿತ್ತುವಂತ ಆ ಒಂದು ಹಿನ್ನೆಲೆಯಲ್ಲಿ ಗಮನಿಸುವಾಗ ಅಲ್ಲಿ ಕಳೆಗಳನ್ನ ಬೆಳೆಯುವುದಕ್ಕಾಗಿ ನಾವೆಂದು ಬಿಟ್ಟು ಬಿಡುವುದಿಲ್ಲ. We will remove all those weeds from the field. ಆ ಒಂದು ನೆಲದಿಂದ ಎಲ್ಲಾ ಕಳೆಗಳನ್ನ ಮೊದಲು ತೆಗೆದು ಹಾಕುತ್ತೇವೆ. But in the spiritual life, we live certain places, for the weeds to grow. ಆದರೆ ಆತ್ಮಿಕ ಜೀವಿತದಲ್ಲಿ ಇಂತಹ ಕಳೆಗಳು ಬೆಳೆಯುವುದಕ್ಕಾಗಿ ಕೆಲವು ಕ್ಷೇತ್ರಗಳನ್ನ ನಾವು ಬಿಟ್ಟು ಬಿಡುತ್ತೇವೆ. Sunday for the Lord, ಭಾನುವಾರ ಕರ್ತನಿಗಾಗಿ, Monday for the friends, ಸೋಮವಾರ ಸ್ನೇಹಿತರಿಗಾಗಿ, Tuesday for myself. ಮಂಗಳವಾರ ನನಗಾಗಿ. We divide our life into various compartments. ನಮ್ಮ ಒಂದು ಜೀವಿತಗಳನ್ನ ವಿವಿಧ ರೀತಿಯ ಹಂತಗಳಾಗಿ ನಾವು ಈಗ ವಿಭಾಗಿಸುತ್ತೇವೆ. Certain compartments we keep very clean. ಕೆಲವು ಕ್ಷೇತ್ರಗಳನ್ನ ಶುದ್ಧವಾಗಿ ಇಟ್ಕೊಳ್ತೇವೆ. We are concerned. ನಮಗೆ ಅದರ ಮೇಲೆ ಕಾಳಜಿ ಇದೆ. We will allow the Lord to reign over there. ಅಲ್ಲಿ ಕರ್ತನ ಆಳ್ವಿಕೆ ಮಾಡೋದಕ್ಕೆ ಕರ್ತನನ್ನು ಅನುಮತಿಸುತ್ತೇವೆ. But certain places we draw a mark and say, Lord, don't enter there. ಆದರೆ ಕೆಲವು ಕ್ಷೇತ್ರಗಳಲ್ಲಿ ಒಂದು ಗೆರೆಯನ್ನು ಹೇಳಲು ಕರ್ತನೆ ಇಲ್ಲಿ ಪ್ರವೇಶ ಮಾಡಬೇಡ ಅಂತ As ಹೇಳ್ತೇವೆ. for me, ಅದು ನನಗಾಗಿ. don't trespass. ಕರ್ತನೆ ನೀನು ಅಲ್ಲಿ ಉಲ್ಲಂಘಿಸಬೇಡ. Yeah, look into your own lives, you will see such areas in your life. ನೀವು ನಿಮ್ಮ ಕ್ಷೇತ್ರಗಳನ್ನ, ನಿಮ್ಮ ಜೀವಿತಗಳನ್ನ ಗಮನಿಸಿ ನೋಡಿ ಅಂತದನ್ನ ನೀವು ನೋಡಬಹುದು. Remove all the weeds. ಆ ಎಲ್ಲಾ ಕಳೆಗಳನ್ನ ತೆಗೆದು ಹಾಕಿರಿ. Don't leave a place for it to grow and destroy it or take away the life of that good seed. ಆ ಒಂದು ಕಳೆಗಳು ನಿಮ್ಮಲ್ಲಿ ಬೆಳೆದು ನಿಮ್ಮಲ್ಲಿರುವಂತಹ ಒಳ್ಳೆಯ ಬೀಜ ಕೊಡಬೇಕಾದಂತಹ ಫಲಗಳನ್ನ ಕೊಡದ ಹಾಗೆ ತಡೆಯುವ ಹಾಗೆ ಆ ಕಳೆಗಳನ್ನ ಬೆಳೆಸಬೇಡ್ರಿ. You remember the parable of the tares. ನೀವೊಂದು ಆ ಹಣಜಿಯ ಸಾಮ್ಯವನ್ನು ನೆನಪು ಮಾಡಿಕೊಳ್ಳಿರಿ. Chapter 13 of Matthew. ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ಓದುತ್ತೇವೆ. Their tares started growing in the midst of good grain. ಅಲ್ಲಿ ಒಳ್ಳೆಯ ಧಾನ್ಯಗಳ ಮಧ್ಯದಲ್ಲಿ ಹಣಜಿಯು ಬೆಳೆಯುವುದಕ್ಕೆ ಆರಂಭವಾಯಿತು. And then the servants came to the owner. ಈಗ ಒಂದು ಸೇವಕರು ಬಂದು ಯಜಮಾನರ ಬಳಿ ಹೇಳಿದರು. They asked this question. ಅವರು ಈ ಪ್ರಶ್ನೆಯನ್ನು ಕೇಳಿದರು. We sowed good seed, isn't it? ನಾವು ಒಳ್ಳೆಯ ಬೀಜವನ್ನು ಬಿತ್ತಿದ್ದೇವಲ್ಲವೇ? And the owner says, ಈಗ ಯಜಮಾನರು ಹೇಳಿದರು. yes, we sowed good seed. ಹೌದು, ನಾವು ಒಳ್ಳೆಯ ಬೀಜಗಳನ್ನೇ ಬಿತ್ತಿದೆವು. But then what happened? ಆದರೆ ಆದದ್ದೇನು? Enemy came and sowed tares among the good seed. ವೈರಿಯು ಬಂದು ಒಳ್ಳೆಯ ಧಾನ್ಯಗಳ ನಡುವೆ ಹಣಜಿಯನ್ನ ಬಿತ್ತು ಹೋಗಿದ್ದಾನೆ. When did it happen? ಇದು ಯಾವಾಗ ಆಯಿತು? When the people slept. ಜನರು ಮಲಗಿದ್ದಾಗ. When the people slept. ಜನರು ಮಲಗಿದ್ದಾಗ. They should have, been awake and looked after that, isn't it? ಅವರು ಎದ್ದು ಎಚ್ಚರವಾಗಿದ್ದು ಇದನ್ನು ಗಮನಿಸಬೇಕಾಗಿತ್ತು. Enemy is very active. ಆದರೆ ವೈರಿ ಬಹಳ ಸಕ್ರಿಯರಾಗಿದ್ದಾನೆ. He knows the time when these people sleep. ಈ ಜನರು ನಿದ್ದೆ ಮಾಡುವಂತ ಸಮಯ ವೈರಿಗೆ ಗೊತ್ತದೆ. He came and worked when they slept. ಅವರು ಮಲಗಿದ್ದ ಸಮಯದಲ್ಲಿ ಅವನು ಬಂದು ಕೆಲಸ ಮಾಡಿ ಹೋದನು. If you are indifferent in life, ನೀವು ನಿಮ್ಮ ಜೀವನದಲ್ಲಿ ಉದಾಸೀನತೆ ಉಳ್ಳವರಾಗಿದ್ದರೆ, if you live a passive life, ನೀವು ಅಸಕ್ರಿಯರಾಗಿದ್ದರೆ, enemy knows how to play havoc in your life. ಯಾವ ರೀತಿಯಾಗಿ ನಿಮ್ಮ ಜೀವಿತದಿಂದ ಕಾರ್ಯಗಳನ್ನು ಮಾಡಬೇಕೆಂಬುದಾಗಿ ವೈರಿಗೆ ಗೊತ್ತು. Be awake. ಎಚ್ಚರವಾಗಿರ್ರಿ. In Ephesians we have that command. ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಒಂದು ಆಜ್ಞೆ ಇದೆ. Awake and arise from the dead. ಸತ್ತವರಿಂದ ನಿದ್ರೆಯಾಗುವವನು ಎಚ್ಚರವಾಗಲೆಂದು ಓದುತ್ತೇವೆ. To sleep with the dead people is very cool, very nice. ಆ ಸತ್ತವರೊಂದಿಗೆ ನಿದ್ದೆ ಮಾಡುವಂತದ್ದು ಬಹಳ ಸುಂದರವಾದದ್ದು, ಚೆನ್ನಾಗಿರ್ತದೆ. You try it, you will understand. ನೀವು ಅದನ್ನ ಪ್ರಯತ್ನ ಮಾಡಿದ್ರೆ ಗೊತ್ತಾಗ್ತದೆ. If it is in the mortuary, better, very cool. ಆ ಶವಾಗಾರದಲ್ಲಿ ಇರುವುದಾದ್ರೆ ಬಹಳ ಉತ್ತಮವಾಗಿ ತಣ್ಣಗಿರ್ತದೆ. The good thing about the dead body is they won't kick, they won't snore, they won't trouble you at all. ಈ ಒಂದು ಸತ್ತಂತ ಹೆಣಗಳ ಪಕ್ಕದಲ್ಲಿ ಮಲಗುವುದರಿಂದ ಲಾಭವೇನೆಂದರೆ ಅವರು ಕಾಲಿಂದ ಒದೆಯುವುದಿಲ್ಲ, ಗೊರಕೆ ಮಾಡುವುದಿಲ್ಲ, ಶಬ್ದ ಮಾಡುವುದಿಲ್ಲ. So sleeping with the dead bodies is very good. ಈಗ ಶವಗಳೊಂದಿಗೆ ನಿದ್ದೆ ಮಾಡುವುದು ಬಹಳ ಉತ್ತಮವಾದದ್ದು. So Paul is telling awake. ಈಗ ಪೌಲನು ಹೇಳುತ್ತಿದ್ದಾನೆ, ಎಚ್ಚರವಾಗು. No, it's not for you. This is not the place to sleep. ಇದು ನೀನು ಮಲಗಬೇಕಾದ ಸ್ಥಳವಲ್ಲ, ಎಚ್ಚರವಾಗು. Earlier in the last session I told about deadness, isn't it? ಈಗ ನಾನು ಕಳೆದ ಪ್ರಸ್ತಾಪದಲ್ಲಿ ಸತ್ತ ಸ್ಥಿತಿಯ ಕುರಿತಾಗಿ ಹೇಳಿದನಲ್ಲವೇ? Useless life. ಪ್ರಯೋಜನವಿಲ್ಲದ ಜೀವಿತ. Paul says, arise, Christ shall give you life. ಕ್ರಿಸ್ತನು ನಿನಗೆ ಜೀವವನ್ನು ಕೊಟ್ಟಿದ್ದಾನೆ, ಎಚ್ಚರವಾಗು. So, as the children of light, it is not for us to sleep. ಈಗ ಬೆಳಕಿನ ಮಕ್ಕಳಾಗಿ ನಾವು ನಿದ್ದೆ ಮಾಡುವವರಾಗಿರಬಾರದು. We should be awake. ನಾವು ಎಚ್ಚರವಾಗಿರಬೇಕು. Then the weeds will not, be sown among us. ನಾವು ಎಚ್ಚರವಾಗಿರುವುದಾದರೆ ಹಣಜಿಯು ನಮ್ಮ ಮಧ್ಯದಲ್ಲಿ ಬಿತ್ತಲ್ಪಡುವುದಕ್ಕೆ ಆಸ್ಪದವಾಗುವುದಿಲ್ಲ. Lord help us that we may have commitment to holiness. ನಾವು ಪರಿಶುದ್ಧತೆಗೆ ಸಮರ್ಪಿತರಾಗಿ ಜೀವಿಸುವಂತೆ ಕರ್ತನು ನಮಗೆ ಸಹಾಯ ಮಾಡಲಿ. In the morning we have been reading from 1 Peter chapter 2. ನಾವು ಬೆಳಗಿನ ಜಾವದಲ್ಲಿ ಪೇತ್ರನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯವನ್ನು ಓದುತ್ತಾ ಬಂದೆವು. Where Peter was exhorting the believers
to give right place to the word of God. ದೇವರ ವಾಕ್ಯಕ್ಕೆ ಸರಿಯಾದಂತಹ ಸ್ಥಾನವನ್ನು ಕೊಡುವಂತೆ ಪೇತ್ರನು ಅಲ್ಲಿದ್ದಂತ ಜನರಿಗೆ ತಾನು ಪ್ರಬೋಧಿಸುತ್ತಾ ಬಂದನು. In chapter 2 and verse 2, he says that we should desire the sincere milk of the word. ಈಗ 2ನೇ ಅಧ್ಯಾಯದ 2ನೇ ವಚನ ನೋಡ್ತೇವೆ, ಪಾರಮಾರ್ಥಿಕವಾದಂತಹ ಶುದ್ಧ ಹಾಲನ್ನ ಬಯಸಿರಿ. But just see verse 1, what it says. ಆದರೆ 1ನೇ ವಚನವನ್ನು ನೀವು ಗಮನಿಸಿರಿ. Wherefore, laying aside all malice and all guile, hypocrisies and envies and all evil speaking. ಆದ ಕಾರಣ ಎಲ್ಲಾ ಕೆಟ್ಟತನವನ್ನು, ಎಲ್ಲಾ ವಂಚನೆಯನ್ನು, ಕಪಟವನ್ನು, ಹೊಟ್ಟೆ ಕಿಚ್ಚನ್ನು, ಎಲ್ಲಾ ತರದ ನಿಂದೆಯನ್ನು ವಿಸರ್ಜಿಸಿ. These are the weeds. ಇದುವೇ ಕಳೆಗಳು. Peter says, remove all that. ಪೇತ್ರನು ಹೇಳುತ್ತದೆ, ನೀವೆಲ್ಲವನ್ನ ತೆಗೆದು ಹಾಕಿ ವಿಸರ್ಜಿಸಿರಿ. Come to James, there also we see the same order. ಯಾಕೋಬನ ಪತ್ರಿಕೆ ಬಂದಿದೆ, ಅಲ್ಲಿ ಕೂಡ ಇದೇ ಕ್ರಮವನ್ನು ನೋಡ್ತೇವೆ. Look at chapter 1 and verse 21. 1ನೇ ಅಧ್ಯಾಯದ 21ನೇ ವಚನವನ್ನು ಗಮನಿಸಿರಿ. Here the last portion says that with meekness we have to receive the engrafted word in all meekness. ನಾವು ಮೊದಲನೇ ವಚನ ಗಮನಿಸುವಾಗ ನಮ್ಮಲ್ಲಿ ನೆಲೆಗೊಂಡಿರುವಂತಹ ಆ ದೇವರ ವಾಕ್ಯವನ್ನ ನಾವು ದೀನತೆಯಿಂದ ನಾವು ಅದನ್ನು ಸ್ವೀಕರಿಸಬೇಕು. But just above that, what do we see? ಆದರೆ ಆ ವಚನಕ್ಕೆ ಹಿಂದೆ ನೀವು ಗಮನಿಸುವುದಾದರೆ, lay apart all filthiness and superfluity of naughtiness and receive the word with me. ಆದ ಕಾರಣ ಎಲ್ಲಾ ನೀಚತನವನ್ನು, ಎಲ್ಲಾ ದುಷ್ಟತನವನ್ನು ತೆಗೆದು ಹಾಕಿ ಮನಸ್ಸಿನೊಳಗೆ ಬೇರೂರಿರುವ ವಾಕ್ಯಕ್ಕೆ ನಮ್ರತೆಯಿಂದ ಎಡೆಗೊಡಿರಿ. That's a call to holiness. ಇದು ಪರಿಶುದ್ಧತೆಗೆ ವಾಕ್ಯವು ಕೊಡುವಂತಹ ಕರೆ. Without this we cannot expect any growth at all. ಪರಿಶುದ್ಧತೆ ಇಲ್ಲದೆ ಯಾವ ಬೆಳವಣಿಗೆಯನ್ನು ನಾವು ನಿರೀಕ್ಷಿಸಲು ಸಾಧ್ಯವೇ ಇಲ್ಲ. Weeds will destroy the cultivation. ಆ ಒಂದು ಕಳೆಗಳಾದದ್ದು ಬೆಳೆಯನ್ನ ಹಾಳು ಮಾಡುತ್ತವೆ. We come to 2 Corinthians. ನೀವು 2 ಕೊರಿಂಥದವರಿಗೆ ಬರುವ ಪತ್ರಿಕೆಗೆ ಬರುವಾಗ There also we see the call to holiness. ಅಲ್ಲೂ ಕೂಡ ಪರಿಶುದ್ಧತೆಗೆ ಒಂದು ಕರೆಯನ್ನು ನಾವು ನೋಡುತ್ತೇವೆ. Chapter 7 and verse 1. 7ನೇ ಅಧ್ಯಾಯದ 1ನೇ ವಚನ. Having therefore these promises, dearly beloved, let us cleanse ourselves from all filthiness of the flesh and the spirit, perfecting holiness in the fear of God. ಪ್ರಿಯರೇ, ಈ ವಾಗ್ದಾನಗಳು ನಮಗಿರುವುದರಿಂದ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸೋಣ. Look at verse 17. 17ನೇ ವಚನವನ್ನು ಗಮನಿಸಿರಿ. Chapter 6 verse 17. 6ನೇ ಅಧ್ಯಾಯದ 17ನೇ ವಚನ. Therefore come out from among them and be ye separate. ಆದ್ದರಿಂದ ಅನ್ಯ ಜನರ ಮಧ್ಯದಿಂದ ಹೊರಟು ಬಂದು ಪ್ರತ್ಯೇಕವಾಗಿರಿ. What is that? 6:17 says, be ye separate. 6ನೇ ಅಧ್ಯಾಯ 17ನೇ ವಚನ ಹೇಳುತ್ತದೆ, ಪ್ರತ್ಯೇಕವಾಗಿರಿ. Means you come out from filthiness. ಅಂದ್ರೆ ಆ ಒಂದು ಅಶುದ್ಧತೆಯಿಂದ ನೀವು ಹೊರಗೆ ಬಂದಿರಿ. Chapter 7 verse 1 is something different. 7ನೇ ಅಧ್ಯಾಯದ 1ನೇ ವಚನ ಅದು ವಿಭಿನ್ನವಾದದ್ದು. Let us cleanse ourselves from all filthiness. ನಮ್ಮನ್ನು ನಾವು ಶರೀರಾತ್ಮಗಳ ಕಲ್ಮಶದಿಂದ ತೊಲಗಿಸಿಕೊಳ್ಳೋಣ, ಅವರನ್ನು ಹೋಗಲಾಡಿಸಿಕೊಳ್ಳೋಣ. Means remove all filthiness from us. ನಮ್ಮಲ್ಲಿರುವಂತಹ ಅಶುದ್ಧತ್ವವನ್ನು ತೆಗೆದು ಹಾಕೋಣ. 6:17 verse, remove ourselves from filthiness. 6ನೇ ಅಧ್ಯಾಯದ 17ನೇ ವಚನವು ನಮ್ಮನ್ನ ಅಶುದ್ಧತ್ವದಿಂದ ಹೊರಗೆ ತರುವಂತದ್ದು. 7:1 is remove filthiness from us. ಆದರೆ 7ನೇ ಅಧ್ಯಾಯದ 1ನೇ ವಚನವು ನಮ್ಮಲ್ಲಿರುವ ಅಶುದ್ಧತ್ವವನ್ನು ತೆಗೆದು ಹಾಕುವಂತದ್ದು. Both these steps are essential to keep ourselves holy. ನಮ್ಮನ್ನು ನಾವು ಪರಿಶುದ್ಧರಾಗಿ ಇಟ್ಟುಕೊಳ್ಳುವುದಕ್ಕೆ ಈ 2 ಹಂತಗಳು, 2 ಹೆಜ್ಜೆಗಳು ಬಹಳ ಪ್ರಾಮುಖ್ಯವಾದವುಗಳು. We have to remove ourselves from all filthiness. ನಮ್ಮನ್ನು ನಾವು ಎಲ್ಲಾ ಅಶುದ್ಧತ್ವದಿಂದ ಹೊರಗೆ ತರಬೇಕು. And at the same time, within us also there are filthiness. We have to cleanse ourselves always. ಅದೇ ಸಂದರ್ಭದಲ್ಲಿ ನಮ್ಮೊಳಗಿರುವಂತಹ ಅಶುದ್ಧತ್ವವನ್ನು ಕೂಡ ನಾವು ತೆಗೆದು ಹಾಕಬೇಕು. Think about a vessel in the kitchen. ಅಡಿಗೆ ಮನೆಯಲ್ಲಿರುವಂತಹ ಪಾತ್ರೆ ಕುರಿತಾಗಿ ಯೋಚನೆ ಮಾಡಿ. Suppose you wanted to keep it clean. ಒಂದು ವೇಳೆ ನೀವು ಆ ಪಾತ್ರೆಯನ್ನು ಶುದ್ಧಿಯಾಗಿ ಇಟ್ಕೊಳ್ಬೇಕೆಂಬುದಾಗಿ 2 things are essential. 2 ವಿಷಯಗಳು ಪ್ರಾಮುಖ್ಯವಾದವು. One is you have to cleanse it. ಒಂದು, ನೀವು ಅದನ್ನು ತೊಳೆದು ಶುದ್ಧಿ ಮಾಡಬೇಕು. Just remove all the dirt from it. ಆ ಪಾತ್ರೆಯಲ್ಲಿರುವಂತಹ ಎಲ್ಲಾ ಕಲ್ಮಶವನ್ನು ತೆಗೆದು ಹಾಕಬೇಕು. And then keep it in a clean place. ಮತ್ತು ಅದನ್ನು ಒಂದು ಶುದ್ಧವಾದಂತಹ ಸ್ಥಳದಲ್ಲಿ ಇಡಬೇಕು. If you clean it and keep it in a dirty place, again it's going to be dirty. ನೀವು ಅದನ್ನ ಶುದ್ಧಿ ಮಾಡಿ ತೊಳೆದು ಪುನಃ ನೀವು ಅದೇ ಕೆಸರಿನಲ್ಲೋ ಕೊಳೆಯಲ್ಲೋ ಹಾಕಿದರೆ ಪುನಃ ಅದು ಹಾಳಾಗುತ್ತದೆ. So remove dirt and keep it in a clean ಆ place. ಕೊಳೆಯನ್ನ ತೆಗೆದು ಅದನ್ನು ಶುದ್ಧವಾದ ಸ್ಥಳದಲ್ಲಿ ಇಡಿರಿ. That's what Paul says there. ಅದನ್ನೇ ಇಲ್ಲಿ ಪೌಲನು ಹೇಳುತ್ತಿದ್ದಾನೆ. Remove. You remove yourself from filthiness. ನಿಮ್ಮನ್ನು ನೀವು ಇರುವಂತಹ ಮಲಿನತ್ವಗಳಿಂದ ಹೊರಗೆ ತೆಗೆದುಕೊಂಡು And ಬನ್ನಿರಿ. remove filthiness from yourself. ಅದೇ ರೀತಿಯಾಗಿ ನಿಮ್ಮೊಳಗಿರುವಂತಹ ಮಲಿನತ್ವಗಳನ್ನು ಕೂಡ ತೆಗೆದು ಹಾಕಿರಿ. Both these are important so that we may be able to keep ourselves holy. ನಮ್ಮನ್ನು ನಾವು ಪರಿಶುದ್ಧರಾಗಿ ಇಟ್ಟುಕೊಳ್ಳುವುದಕ್ಕೆ ಈ 2 ಹಂತಗಳು ಕೂಡ ಪ್ರಾಮುಖ್ಯವಾದವುಗಳು. Without this, we cannot expect that we will have spiritual growth.
ಈ ಎರಡು ಸಂಗತಿಗಳನ್ನು ನಾವು ಮಾಡದೆ, ನಾವು ಪರಿಶುದ್ಧವಾಗಿ ಎರಡು ಸಂಗತಿ ಮಾಡದೆ ಆತ್ಮಿಕವಾಗಿ ಬೆಳೆಯುವುದಕ್ಕೆ ನಾವು ಎದುರು ನೋಡಲು ಸಾಧ್ಯವಿಲ್ಲ. Think about a little child. ಸಣ್ಣ ಮಗುವಿನ ಕುರಿತಾಗಿ ಆಲೋಚನೆ ಮಾಡಿರಿ. When he is very small, we look after them, we keep them clean. ಆ ಮಗು ಚಿಕ್ಕದಾಗಿರುವಾಗ ಮಗುವನ್ನು ನೋಡಿಕೊಳ್ತೇವೆ, ಆರೈಕೆ ಮಾಡ್ತೇವೆ, ಶುದ್ಧವಾಗಿ ಇಟ್ಟುಕೊಳ್ತೇವೆ. It is the responsibility of the mothers to keep it clean. ಅದು ಮಕ್ಕಳನ್ನ ಶುಭ್ರವಾಗಿ ಇಟ್ಟುಕೊಳ್ಳುವಂತದ್ದು ತಾಯಿಯ ಜವಾಬ್ದಾರಿ. But when it grow up, ಮಗು ಬೆಳೆಯುತ್ತಾ ಹೋದಂತೆ we expect the child to learn to keep itself clean. ಆ ಮಗು ತನ್ನನ್ನು ತಾನು ಶುದ್ಧವಾಗಿ ಇಟ್ಟುಕೊಳ್ಳಬೇಕೆಂಬುದಾಗಿ ನಾವು ನಿರೀಕ್ಷಿಸುತ್ತೇವೆ. So in the spiritual life, ಆತ್ಮಿಕ ಜೀವಿತದಲ್ಲೂ ಕೂಡ until now probably we're not that clean, we're after filthiness. ಒಂದು ವೇಳೆ ಇಲ್ಲಿಯವರೆಗೂ ನಾವು ಅಂತ ಶುದ್ಧರಲ್ಲದೆ ನಾವು ಕಲ್ಮಶಗಳಿಂದ ಹೋಗಿರಬಹುದು. Now the Lord is saying, stop it. ಆದರೆ ಕರ್ತನು ಹೀಗೆ ಹೇಳುತ್ತಿದ್ದಾನೆ, ನಿಲ್ಲಿಸು, be perfect, ಪರಿಶುದ್ಧನಾಗಿರು, walk before me. ನನ್ನ ಮುಂದೆ ನಡೆ. Chapter 17 of Genesis, we see those words to Abraham. ಅಲ್ಲಿ ಅಬ್ರಹಾಮನಿಗೆ ಆದಿಕಾಂಡ 17ರಲ್ಲಿ ದೇವರು ಹೇಳುವುದನ್ನು ನೋಡುತ್ತೇವೆ. So this afternoon, this is God's will concerning each one. ಈ ಮಧ್ಯಾಹ್ನದ ವೇಳೆಯಲ್ಲಿ ನಮ್ಮಲ್ಲಿ ಪ್ರತಿಯೊಬ್ಬರ ವಿಷಯದಲ್ಲೂ ದೇವರ ಚಿತ್ತ ಇದಾಗಿದೆ. Give priority to God. ಪರಿಶುದ್ಧತೆಗೆ ಆದ್ಯತೆಯನ್ನು ಕೊಡಿರಿ. Not telling about 100% purity at all. ಇಲ್ಲಿ ನಾನು 100% ಪರಿಪೂರ್ಣತೆ ಕುರಿತಾಗಿ ನಾನು ಮಾತನಾಡುತ್ತಿಲ್ಲ. You can keep it, it's good. ನಿಮ್ಮಿಂದ ಅದು ಸಾಧ್ಯವಾಗುವುದಾದರೆ ಒಳ್ಳೆಯದು. But in this world, in this flesh, when Satan is very active, then it may not be possible. ಆದರೆ ಈ ಲೋಕದಲ್ಲೂ ಈ ಶರೀರದಲ್ಲಿಯೂ ಮತ್ತು ಸೈತಾನನು ಸಕ್ರಿಯನಾಗಿ ಕಾರ್ಯ ಮಾಡುತ್ತಿರುವಾಗ ಅದಕ್ಕೊಂದು ವೇಳೆ ಅಸಾಧ್ಯವಾಗಬಹುದು. But the desire for it should be there. ಆದರೆ ಅದರ ವಿಷಯವಾದಂತಹ ಬಯಕೆ ನಮ್ಮಲ್ಲಿರಬೇಕು. A sincere desire for it. ಒಂದು ಪ್ರಾಮಾಣಿಕವಾದಂತಹ ಬಯಕೆ ಪರಿಶುದ್ಧತೆ ವಿಷಯದಲ್ಲಿರಬೇಕು. If that desire is there, the Lord will help us to progress in that path. ಒಂದು ವೇಳೆ ಆ ಬಯಕೆ ನಮ್ಮ ಹೃದಯದಲ್ಲಿ ಇರುವುದಾದರೆ ಆ ಹಾದಿಯಲ್ಲಿ ಬೆಳೆಯುವುದಕ್ಕೆ ಕರ್ತ ನಮಗೆ ಸಹಾಯ ಮಾಡುತ್ತಾನೆ. And that will result in the spiritual. ಆ ಒಂದು ಬಯಕೆಯ ಒಂದು ದೇವರು ಮಾಡುವ ಸಹಾಯವು ನಮ್ಮ ಆತ್ಮಿಕ ಬೆಳವಣಿಗೆಯ ಅಭಿವೃದ್ಧಿಯಲ್ಲಿ ಅದು ಫಲ ಕೊಡುತ್ತದೆ. Give up false ideas. ತಪ್ಪಾದಂತಹ ಉಪಾಯಗಳ ಆಲೋಚನೆಗಳನ್ನು ತೆಗೆದು ಹಾಕಿರಿ. Priority for holiness. ಪರಿಶುದ್ಧತೆಗೆ ಆದ್ಯತೆಯನ್ನು ಕೊಡಿರಿ. Number 3. ಮೂರನೇದಾಗಿ Develop spiritual growth habits. ಆತ್ಮಿಕವಾದಂತಹ ಅಭಿವೃದ್ಧಿಯ ಹವ್ಯಾಸಗಳನ್ನ ಬೆಳೆಸಿಕೊಳ್ಳಿರಿ. There are many things. ಅದರಲ್ಲಿ ಅನೇಕ ವಿಷಯಗಳುಂಟು. The first thing is our relationship with God. ಮೊದಲನೇದಾಗಿ ನಮಗೆ ಇರಬೇಕಾದಂತಹ ವಿಷಯ ದೇವರ ವಾಕ್ಯದೊಂದಿಗೆ ನಮಗಿರಬೇಕಾದಂತಹ ಸಂಬಂಧ. In the first session we had seen that the primary provision given for our growth is the word of God. ನಾವು ಮೊದಲನೇ ಸಂದೇಶದಲ್ಲಿ ನಾವು ಕೇಳಿದ್ರು ನಮ್ಮ ಅಭಿವೃದ್ಧಿಗಾಗಿ ದೇವರು ಕೊಟ್ಟಿರುವಂತಹ ಮೊದಲನೇ ಒದಗಿಸಬೇಕು ಅದು ದೇವರ ವಾಕ್ಯ. I had given 4 words in connection with our relationship with the word. ದೇವರ ವಾಕ್ಯದೊಂದಿಗೆ ನಮಗಿರಬೇಕಾದಂತಹ ಸಂಬಂಧದ ವಿಷಯದಲ್ಲಿ 4 ಪದಗಳನ್ನ ನಾನು ನಿಮ್ಮ ನೆನಪಿಗೆ ಕೊಟ್ಟಿದ್ದು. ಯಾರಾದರೂ ಒಂದು ಹೇಳ್ತೀರಾ? ಅಂಗೀಕರಿಸು, ಅಂತರ್ಯದಲ್ಲಿ ಕೂಡಿಟ್ಟುಕೋ, ಅನ್ವಯ ಮಾಡು, ಹಂಚಿಕೊಡು. So that shows our relationship with the word. ಅದು ದೇವರ ವಾಕ್ಯದೊಂದಿಗೆ ನಮಗಿರುವಂತಹ ಸಂಬಂಧವನ್ನು ಸೂಚಿಸುತ್ತದೆ. See, the scripture clearly commands that we should increase in the knowledge of our Lord Jesus. ನಾವು ಕರ್ತನಾದಂತಹ ಯೇಸು ಕ್ರಿಸ್ತನನ್ನು ಅರಿಯುವಂತಹ ಜ್ಞಾನದಲ್ಲಿ ಅಭಿವೃದ್ಧಿ ಹೊಂದಬೇಕೆಂಬುದಾಗಿ ದೇವರ ವಾಕ್ಯವು ಆಜ್ಞೆಯ ರೂಪದಲ್ಲಿ ನಮಗೆ ತಿಳಿಸುತ್ತದೆ. That's in fact in the increase of the knowledge of God's word. ಅಂದ್ರೆ ಅದರ ಇನ್ನೊಂದು ರೀತಿಯಲ್ಲಿ ಅದನ್ನು ಹೇಳುವುದಾದರೆ ದೇವರ ವಾಕ್ಯದ ತಿಳುವಳಿಕೆಯಲ್ಲಿ ಬೆಳೆಯುವಂತದ್ದೇ. We have to read it. ನಾವು ಅದನ್ನು ಓದಬೇಕು, understand it through, ಅದನ್ನು ಅರ್ಥ ಮಾಡಿಕೊಳ್ಳಬೇಕು, have convictions about it, ಅದರ ವಿಷಯವಾದಂತಹ ಮನವರಿಕೆಯನ್ನು ಹೊಂದಬೇಕು, and ability to understand and interpret it we ought to gain. ಅದನ್ನು ವ್ಯಾಖ್ಯಾನಿಸುವಂತಹ ಒಂದು ಸಾಮರ್ಥ್ಯವನ್ನು ನಾವು ಪಡೆದುಕೊಳ್ಳಬೇಕು. Skills for practicing it should be developed. ಅದನ್ನು ಪ್ರಾಯೋಗಿಕವಾಗಿ ಅಳವಡಿಸಿ ಜೀವಿಸುವಂತಹ ಕಲೆಗಳನ್ನು ಕಲಿತುಕೊಳ್ಳಬೇಕು. And character should change, transformation should happen. ನಮ್ಮ ನಡವಳಿಕೆಯಲ್ಲಿಯೂ ವರ್ತನೆಯಲ್ಲಿ ರೂಪಾಂತರವು ಕಾಣಿಸಬೇಕು. So we should allow the word of God to work in our life. ದೇವರ ವಾಕ್ಯವು ನಮ್ಮ ಜೀವಿತಗಳಲ್ಲಿ ಕಾರ್ಯ ಮಾಡುವುದಕ್ಕೆ ದೇವರ ವಾಕ್ಯವನ್ನು ಅನುಮತಿಸಬೇಕು. As we saw in the morning, the word of God is sufficient. ನಾವು ಈಗಾಗಲೇ ಕೇಳಿದ ಹಾಗೆ ದೇವರ ವಾಕ್ಯವು ಸಾಕಾದದ್ದಾಗಿದೆ. That's its perfect work. ದೇವರ ವಾಕ್ಯವು ತನ್ನ ಪರಿಪೂರ್ಣವಾದಂತಹ ಕಾರ್ಯವನ್ನ ಮಾಡುತ್ತದೆ. Just read one verse. ನಾನು ಒಂದು ವಚನವನ್ನು ಓದುತ್ತೇನೆ. That is in Hebrews chapter 4 and verse 12. ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 12ನೇ ವಚನ. I hope you know it by heart. ಅದನ್ನು ನೀವು ಕಂಠಪಾಠ ಮಾಡಿದ್ದೀರಿ ಅಂತ ನಂಬುತ್ತೇನೆ. Seeing that, chapter 4 and verse 12. For the word of God is quick
and powerful and sharper than any two-edged sword, piercing even to the dividing asunder of the soul and spirit, and of the joints and marrow, and is a discerner of the thoughts and intents of the heart. ಯಾಕಂದರೆ ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯ ಸಾಧಕವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಪ್ರಾಣ ಆತ್ಮಗಳನ್ನು ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ ತೂರಿ ಹೋಗುವಂತದ್ದು, ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸುವಂತದ್ದು ಆಗಿದೆ. Shows the working of the word of God. ಇದು ದೇವರ ವಾಕ್ಯದ ಕಾರ್ಯವನ್ನು ತೋರಿಸುತ್ತದೆ. Notice that the writer says it is quick, that means it is alive. ಇಲ್ಲಿ ಯಾಕೆಂದ್ರೆ ದೇವರ ವಾಕ್ಯ ಸಜೀವವಾದ ಜೀವವುಳ್ಳದ್ದು. All that is alive is not active. ಜೀವವುಳ್ಳಂತ ಎಲ್ಲಾ ಸಂಗತಿಗಳು ಕೂಡ ಸಕ್ರಿಯವಾಗಿರುವುದಿಲ್ಲ. Think about a snail. ಈಗ ಒಂದು ಬಸವನ ಹುಳು, ಆ ಹುಳುವನ್ನು ಗಮನಿಸಿ. It's alive. ಅದು ಜೀವಂತವಾಗಿದೆ, Not very active. ಆದರೆ ಅದು ಬಹಳ ಸಕ್ರಿಯವಾಗಿರುವುದಿಲ್ಲ. But this word of God is not only alive, but it is active. ಆದರೆ ದೇವರ ವಾಕ್ಯವು ಸಜೀವವಾಗಿರುವುದು ಮಾತ್ರವಲ್ಲ, ಅದು ಸಕ್ರಿಯವಾಗಿದೆ. It's not only active, ಅದು ಸಕ್ರಿಯವಾಗಿರುವುದು ಮಾತ್ರವಲ್ಲ, it's sharp also. ಅದು ಹರಿತವಾದದ್ದು ಕೂಡ ಆಗಿದೆ. Then it tells about, the working of this word of God in dividing. ಈ ದೇವರ ವಾಕ್ಯವು ಮಾಡುವಂತಹ ಕ್ರಿಯೆ ವಿಷಯ ಹೇಳುವಾಗ ಅದು ವಿಭಾಗಿಸುವಂತಹ ಒಂದು ಕಾರ್ಯ ಮಾಡುತ್ತದೆ. It divides what all? ಅದು ಯಾವ್ಯಾವ ಸಂಗತಿಗಳನ್ನು ವಿಭಾಗಿಸುತ್ತದೆ? Dividing asunder of soul and spirit, ಅದು ಪ್ರಾಣ ಆತ್ಮಗಳನ್ನು, joints and marrow, ಕೀಲು ಮಜ್ಜೆಗಳನ್ನು, thoughts and intents. ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು. What is all this? ಈ ಎಲ್ಲ ಸಂಗತಿಗಳು ಏನು? 3 pairs are being presented. ಇಲ್ಲಿ 3 ಜೋಡಿಗಳನ್ನು ಇಲ್ಲಿ ಕೊಡಲಾಗಿದೆ. Soul and spirit, ಆತ್ಮ ಪ್ರಾಣ, joints and marrow, ಕೀಲು ಮಜ್ಜೆ, thoughts and intents. ಆಲೋಚನೆ ಉದ್ದೇಶ. What is he trying to convey? ಇಲ್ಲಿ ಬರಹಗಾರನು ಏನನ್ನ ನಮಗೆ ತಲುಪಿಸುತ್ತಿದ್ದಾನೆ? Trying to explain that. ನಾನು ಅದನ್ನು ಈ ರೀತಿಯಾಗಿ ವಿವರಿಸುತ್ತೇನೆ. You take the first pair, ಮೊದಲನೆಯ ಜೋಡಿಯನ್ನು ಗಮನಿಸಿ. soul and spirit. ಪ್ರಾಣ ಆತ್ಮ. Soul has to do with our life. ಆತ್ಮ ಪ್ರಾಣ ಎಂದು ಹೇಳುವಾಗ ನಮ್ಮ ಜೀವಿತಕ್ಕೆ ಸಂಬಂಧಪಟ್ಟದ್ದು. Spirit is inside. ಆತ್ಮವು ಒಳಗಿದೆ, The inner man. ಅಂದ್ರೆ ಅಂತರ್ಯದ ಮನುಷ್ಯನು. So that means it divides that which is outside and that which is inside. ಅಂದ್ರೆ ಅದನ್ನು ಈ ರೀತಿ ಹೇಳಬಹುದು, ಹೊರಗಿರುವಂತದ್ದನ್ನು ಒಳಗಿರುವಂತದ್ದನ್ನು ಅದು ವಿಭಾಗ ಮಾಡುತ್ತದೆ. The next two are ಎರಡನೇ ಜೋಡಿ joints and marrow. ಕೀಲು ಮಜ್ಜೆ. I can show you a joint, show my joint, ನಾನು ನಿಮ್ಗೆ ಇರುವ ಕೀಲನ್ನು ನಾನು ತೋರಿಸಬಹುದು, but I cannot show my marrow. ಆದರೆ ಅದರಲ್ಲಿ ಕೀಲಿನಲ್ಲಿ ಮಜ್ಜೆಯನ್ನು ತೋರಿಸಲಿಕ್ಕೆ ಆಗುದಿಲ್ಲ. One is inside, one is outside. ಒಂದು ಒಳಗಿರುವಂತದ್ದು, ಇನ್ನೊಂದು ಹೊರಗಿರುವಂತದ್ದು. This divides. ಇವೆರಡನ್ನ ವಿಭಾಗಿಸುವಂತದ್ದು. Then you have the thoughts and intents. ಈಗ ಮೂರನೇ ನೋಡುವುದು ಆಲೋಚನೆಗಳು ಉದ್ದೇಶಗಳು. Thoughts will be seen in words and actions. ಆಲೋಚನೆಗಳನ್ನ ನಾವು ಮಾತಿನಲ್ಲಿಯೂ ಕ್ರಿಯೆಯಲ್ಲಿಯೂ ನಾವು ಗಮನಿಸಬಹುದು. One intention is invisible, no one knows. ಆದರೆ ಉದ್ದೇಶಗಳು ಯಾರಿಗೂ ಕಾಣಿಸುವುದಿಲ್ಲ, ಯಾರಿಗೂ ತಿಳಿಯುವುದಿಲ್ಲ. In simple terms, what the writer is telling is this: ಇಲ್ಲಿ ಬರಹಗಾರನು ಹೇಳುತ್ತಿರುವುದು ಏನೆಂದರೆ, ಸರಳವಾಗಿ ಹೇಳುವುದಾದರೆ, the word of God separates the worldly things and the spiritual things. ದೇವರ ವಾಕ್ಯವು ಆತ್ಮಿಕವಾದಂತಹ ವಿಷಯಗಳನ್ನು ಪ್ರಾಪಂಚಿಕವಾದಂತಹ ವಿಷಯಗಳನ್ನು ವಿಭಾಗಿಸುತ್ತದೆ, ಬೇರೆ ಬೇರೆ ಮಾಡುತ್ತದೆ. That which is inside and outside. ಒಳಗಿರುವಂತದ್ದು ಹೊರಗಿರುವಂತದ್ದನ್ನು. That which is fleshly and spiritual. ಶಾರೀರಿಕವಾದದ್ದು ಮತ್ತು ಆತ್ಮಿಕವಾದದ್ದು. It separates all that. ಈ ಎಲ್ಲಾ ಸಂಗತಿಗಳನ್ನು ವಿಭಾಗಿಸುತ್ತದೆ, ಬೇರ್ಪಡಿಸುತ್ತದೆ. The word of God refines us, makes us holy. ದೇವರ ವಾಕ್ಯವು ನಮ್ಮನ್ನು ಶುದ್ಧೀಕರಿಸಿ ಪರಿಶುದ್ಧರನ್ನಾಗಿ ಮಾಡುತ್ತದೆ. The important thing is we should give ourselves to the working of the word of God in our life. ಆದರೆ ಇಲ್ಲಿ ಬಹಳ ಪ್ರಾಮುಖ್ಯವಾದಂತಹ ವಿಷಯವೇನೆಂದರೆ, ನಮ್ಮ ಜೀವಿತಗಳಲ್ಲಿ ದೇವರ ವಾಕ್ಯವು ಕಾರ್ಯ ಮಾಡುವುದಕ್ಕೆ ನಾವು ಆದ್ಯತೆಯನ್ನು ಕೊಡಬೇಕು. How much place we have given to the word of God? ನಮ್ಮ ಜೀವಿತದಲ್ಲಿ ದೇವರ ವಾಕ್ಯಕ್ಕೆ ನಾವು ಎಷ್ಟು ಸ್ಥಾನ ಕೊಟ್ಟಿದ್ದೇವೆ? How much time do you spend to read the word? ದೇವರ ವಾಕ್ಯವನ್ನು ಓದುವುದಕ್ಕೆ ನೀವು ಎಷ್ಟು ಸಮಯ ಕಳೆಯುತ್ತೀರಿ? How much do you read? ನೀವು ಎಷ್ಟು ಓದುತ್ತೀರಿ? The morning after the session, tea time, one Joanna, she came to me and said every morning she reads the Bible. ಮಧ್ಯಾಹ್ನ ಟೀ ಸಮಯವಾದ ನಂತರ ಟೀ ಸಮಯದಲ್ಲಿ ಜೋವಾನ ಎಂಬ ಮಗಳು ಬಂದು ಪ್ರತಿ ದಿವಸವೂ ನಾನು ಬೈಬಲ್ ಅನ್ನು ಓದ್ತೇನೆ ಎಂಬುದಾಗಿ ಮಗಳು ಹೇಳಿದರು. Yeah, I was very happy when she told me. ಅದನ್ನ ಆಕೆ ಹೇಳಿದಾಗ ನಾನು ಬಹಳ ಸಂತೋಷ ಪಟ್ಟೆನು. What about you all? ನಿಮ್ಮ ಕುರಿತಾಗಿ ಏನು? How much do you read? ನೀವು ಎಷ್ಟು ಓದುತ್ತೀರಿ? Now make it a practice to read the Bible
once a year. ಪ್ರತಿದಿನವೂ ದಿನಕ್ಕೆ ಒಂದು ಬಾರಿ ದೇವರ ವಾಕ್ಯವನ್ನು ಓದುವಂತಹ ಅಭ್ಯಾಸವನ್ನ ಮಾಡಿಕೊಳ್ಳಿರಿ. I do it for the past many years. ನಾನು ಸುಮಾರು ವರ್ಷಗಳಿಂದ ಮಾಡುತ್ತಲೇ ಬಂದಿದ್ದೇನೆ. I started when I was studying in 10th standard. ನಾನು 10ನೇ ತರಗತಿಯಲ್ಲಿ ಇದ್ದಾಗ ಅದನ್ನು ಆರಂಭ ಮಾಡಿದೆನು. Nobody told me like that. ನನಗೆ ಯಾರು ಈ ರೀತಿಯಾಗಿ ಹೇಳಲಿಲ್ಲ. I just thought of it and started. ನಾನು ಅದನ್ನು ಅಂದುಕೊಂಡೇನು ಮಾಡಿದೆನು. After giving the exams, ಈ ಒಂದು ಪರೀಕ್ಷೆಗಳಾದ ಮೇಲೆ, 10th exam, 10ನೇ ತರಗತಿ ಪರೀಕ್ಷೆ ಆದ ಮೇಲೆ, and before the results would come, there was 2-3 months. ಆ ಒಂದು ಪರೀಕ್ಷೆ ಬರೋದಕ್ಕೆ 2-3 ತಿಂಗಳ ಅಂತರವಿತ್ತು. I just thought after the exam, I never finished reading the Bible from Genesis to Revelation. ನಾನು ಅಂದುಕೊಂಡೇನು 3 ತಿಂಗಳ ಸಮಯದಲ್ಲಿ ಆದಿಕಾಂಡದಿಂದ ಪ್ರಕಟಣೆವರೆಗೂ ಸತ್ಯವೇದವನ್ನು ಓದಿ ಮುಗಿಸೋಣ. Here and there, New Testament and all, I used to read a lot. ಈಗ ಆಗಾಗ ನಾನು ಹೊಸ ಒಡಂಬಡಿಕೆಯಲ್ಲಿ ಅಲ್ಲಿ ಇಲ್ಲಿ ಅದನ್ನು ಓದುತ್ತಿದ್ದೇನೆ. Not regularly, consecutively, from Genesis to Revelation, I had never finished it. ಆದರೆ ಆದಿಕಾಂಡದಿಂದ ಪ್ರಕಟಣೆವರೆಗೂ ನಿಯಮಿತವಾಗಿ ನಾನು ಎಂದೂ ಅದನ್ನು ಮುಗಿಸಿರಲಿಲ್ಲ. Counted the number of days I have, before the results would come. ನನ್ನ ಒಂದು ಪರೀಕ್ಷೆಯ ಫಲಿತಾಂಶ ಬರುವುದಕ್ಕೆ ಮುಂಚಿತವಾಗಿದ್ದಂತಹ ದಿನದ ಪಟ್ಟಿಯನ್ನು ಮಾಡಿದೆನು. Then I counted the number of chapters in the Bible. ಸತ್ಯವೇದದಲ್ಲಿರುವಂತಹ ಅಧ್ಯಾಯಗಳ ಪಟ್ಟಿಯನ್ನು ಮಾಡಿದೆನು. I divided that and I say, so how many chapters I should read a day to finish it before the results come. ಆ ಒಂದು ಪರೀಕ್ಷೆ ಬರುವುದಕ್ಕೆ ಮುಂಚೆ ನನಗಿರುವಂತಹ ಸಮಯದ ಅಂತರದಲ್ಲಿ ನಾನು ಸತ್ಯವೇದವನ್ನು ಓದಿ ಮುಗಿಸಬೇಕಾದ್ರೆ ಎಷ್ಟು ಅಧ್ಯಾಯಗಳನ್ನು ಓದಬೇಕೆಂಬುದಾಗಿ ವಿಭಾಗ ಮಾಡಿದೆನು. Before the results came, I finished once. ಸತ್ಯವೇದ ಪರೀಕ್ಷೆ ಫಲಿತಾಂಶ ಬರುವುದಕ್ಕೆ ಮುಂಚಿತವಾಗಿ ಒಂದು ಬಾರಿ ಸತ್ಯವೇದವನ್ನು ಸಂಪೂರ್ಣವಾಗಿ ಓದಿ ಮುಗಿಸಿದೆನು. From then on, ಆಗಿನಿಂದ every day 5 chapters. ಪ್ರತಿ ದಿನವೂ 5 ಅಧ್ಯಾಯಗಳನ್ನು ಓದುತ್ತೇನೆ. You don't have to read 5 chapters to finish it in a year. ನೀವು ಒಂದು ವರ್ಷದಲ್ಲಿ ಮುಗಿಸುವುದಕ್ಕೆ 5 ಅಧ್ಯಾಯ ಓದುವುದು ಬೇಡ. You can read 3.3 plus chapters and you will be able to finish it. ನೀವು 3ಕ್ಕಿಂತ ಅರ್ಧದಷ್ಟು ಓದುವುದಾದರೆ 3.5 ಅಧ್ಯಾಯಗಳು ಓದುವುದಾದರೆ ಒಂದು ವರ್ಷದಲ್ಲಿ ನೀವು ಓದಿ ಮುಗಿಸಲಿಕ್ಕೆ ಸಾಧ್ಯ. How much time it would take for that? 3.5 ಅಧ್ಯಾಯ ಓದುವುದಕ್ಕೆ ಎಷ್ಟು ಸಮಯ ಬೇಕಾಗುತ್ತದೆ? Or say 4 chapters? ಅಥವಾ 4 ಅಧ್ಯಾಯ ಓದುವುದಕ್ಕೆ ಎಷ್ಟು ಸಮಯ ಬೇಕು? How much time? ಎಷ್ಟು ಸಮಯ? Yeah, don't think about Psalm 119 and all. ಕೀರ್ತನೆ 119 ಕುರಿತಾಗಿ ಆಲೋಚನೆ ಮಾಡಬೇಡ್ರಿ. At the same time, don't think about Psalm 117 also. ಅದೇ ಸಂದರ್ಭದಲ್ಲಿ ಕೀರ್ತನೆ 117 ಬಯಸಬೇಡ್ರಿ. Think about the chapters with normal length. ಸಾಮಾನ್ಯವಾದಂತಹ ಒಂದು ಉದ್ದವಿರುವಂತಹ ಅಧ್ಯಾಯಗಳ ಕುರಿತಾಗಿ ಆಲೋಚನೆ ಮಾಡಿರಿ. It must be 30 minutes, 40 minutes. ಒಂದು 30-40 ನಿಮಿಷಗಳಾಗಬಹುದು. Some portions a little larger than that. ಕೆಲವು ಭಾಗಗಳು ಸ್ವಲ್ಪ ದೊಡ್ಡದಾಗಿರಬಹುದು. Maximum 1 hour in a day. ಒಂದು ದಿನಕ್ಕೆ 1 ಗಂಟೆಗಳ ಕಾಲ ಹೆಚ್ಚು ಕಡಿಮೆ. 1 hour out of 24 hours. 24 ಗಂಟೆಗಳಲ್ಲಿ 1 ಗಂಟೆಗಳ ಕಾಲ ವಾಕ್ಯ ಓದುವುದಕ್ಕೆ. When I used to work, I used to carry a New Testament in my pocket always. ನಾನು ಕೆಲಸ ಮಾಡುವಾಗ ನನ್ನ ಜೇಬಿನಲ್ಲಿ ಯಾವಾಗಲೂ ಹೊಸ ಒಡಂಬಡಿಕೆಯನ್ನು ಇಟ್ಕೊಂಡು ಹೋಗುತ್ತಿದ್ದೆ. When I stand in the bus stop, I read that. ನಾನು ಸ್ವಲ್ಪ ಬಸ್ ಸ್ಟಾಪ್ ನಲ್ಲಿ ನಿಲ್ಲುವಾಗ ಓದುತ್ತಿದ್ದೆ. What I'm trying to say is, all the time use for it. ನಾನು ಎಲ್ಲಾ ಸಮಯ ನಾನು ಹೇಳಲು ಬಯಸುವುದೇನೆಂದರೆ ಇರುವಂತ ಎಲ್ಲಾ ಸಮಯಗಳಲ್ಲಿ ಇದನ್ನು ಓದುವುದಕ್ಕಾಗಿ ಉಪಯೋಗಿಸಿಕೊಳ್ಳಿರಿ. Some people say like this. ಕೆಲವರು ಹೀಗೆ ಹೇಳ್ತಾರೆ, if you read 4-5 chapters a day, what are you going to understand? ಒಂದು ದಿನಕ್ಕೆ ನೀವು 4-5 ಅಧ್ಯಾಯ ಓದುವುದಾದ್ರೆ ನಿಮ್ಗೆ ಏನು ಅರ್ಥವಾಗ್ತದೆ? Yes, that problem is there. ಒಂದು ವೇಳೆ ಆ ಸಮಸ್ಯೆ ಇರಬಹುದು. But still, let me tell you, such reading will give you familiarity with the scripture. ಆದರೆ ನಾನು ಹೇಳೋದೇನೆಂದರೆ ಆ ರೀತಿಯಾಗಿ ನೀವು ಓದುವಂತ ಒಂದು ಅಭ್ಯಾಸವು ದೇವರ ವಾಕ್ಯದೊಂದಿಗೆ ನಿಮಗೊಂದು ಪರಿಚಿತಿಯನ್ನು ಉಂಟು ಮಾಡುತ್ತದೆ. I often say like this. ನಾನು ಯಾವಾಗಲೂ ಹೀಗೆ ಹೇಳ್ತೇನೆ, among all my readings, this reading has helped me very much in life. ನಾನು ಎಲ್ಲರಿಗೂ ಹೇಳುವುದೇನೆಂದರೆ ನಾನು ಇಲ್ಲಿವರೆಗೂ ಓದುವಂತ ಎಲ್ಲಾ ವಿಧಾನಗಳಲ್ಲಿ ಈ ವಿಧಾನ ನನ್ನ ಜೀವಿತಕ್ಕೆ ಬಹಳ ಸಹಾಯವನ್ನು ಮಾಡಿದೆ. Start something like that. ಈ ರೀತಿಯಾಗಿ ಏನನ್ನಾದರೂ ಆರಂಭ ಮಾಡಿರಿ. Somebody has suggested like this. ಒಬ್ಬರು ಈ ರೀತಿಯಾದ ಸಲಹೆಯನ್ನು ಕೊಟ್ಟರು. His name is Robert Murray M'Cheyne. ರಾಬರ್ಟ್ ಮುರ್ರೆ ಮಕ್ಶೇನ್ ಎಂಬುದಾಗಿ. An old servant who lived in Scotland. ಅವರು ಕರ್ತನಿಗಾಗಿ ಜೀವಿಸಿದ ಒಬ್ಬ ದೇವರ ಸೇವಕರು. He lived in Scotland. ಆ ಸ್ಕಾಟ್ಲೆಂಡ್ ನಲ್ಲಿ ಜೀವಿಸಿದಂತ ದೇವರ ಸೇವಕರು. He has suggested to read from 1 chapter each from 4 beginnings of the Bible. ಅವರು ಈ ರೀತಿಯಾಗಿ ಹೇಳಿದರು, ಒಂದು ದಿನದಲ್ಲಿ ಸತ್ಯವೇದದ ಆರಂಭದಲ್ಲಿರುವಂತಹ 4 ಪುಸ್ತಕಗಳಿಂದ 4 ಅಧ್ಯಾಯಗಳನ್ನು ಓದುವುದಕ್ಕೆ ಹೇಳಿದರು. One is the beginning of the creation, Genesis 1. ಮೊದಲನೇದಾಗಿ ಸೃಷ್ಟಿಯ ಕಾರ್ಯವಾಗಿರುವಂತಹ ಆದಿಕಾಂಡ ಆರಂಭ. Second beginning is the beginning after return of that captivity, Ezra. ಎರಡನೇದಾಗಿ ಎಜ್ರನ ಗ್ರಂಥ, ಅವರು ಸೆರೆವಾಸದಿಂದ ಸೆರೆಗೆ ಹೋಗಿ ಹಿಂತಿರುಗಿ ಬಂದಂತಹ ಒಂದು ಕಾಲಘಟ್ಟ. New Testament beginning, Matthew 1. ಮೂರನೇದಾಗಿ ಮೂರನೇ ಒಂದು ಆರಂಭ, ಮತ್ತಾಯನ ಬರೆದ ಸುವಾರ್ತೆ. Beginning of the church, that is Acts 1. ನಾಲ್ಕನೇದಾಗಿ ಸಭೆಯ ಆರಂಭ, ಅಪೊಸ್ತಲ ಕೃತ್ಯಗಳು 1. So 1 chapter reads from each beginning. ಒಂದೊಂದು ಆರಂಭದಿಂದ ಒಂದೊಂದು ಅಧ್ಯಾಯ.
The benefit of such reading is this: ಇಂತಹ ಒಂದು ಓದುವಂತಹ ವಿಧಾನದ ಲಾಭವೇನೆಂದರೆ, you are in touch with the whole Bible throughout it. ಪ್ರತಿ ದಿನವೂ ಸಂಪೂರ್ಣ ಸತ್ಯವೇದದೊಂದಿಗೆ ನಿಮಗೆ ಒಂದು ಆ ಸ್ಪರ್ಶತೆ ಇರ್ತದೆ. You know, if you're reading from one corner 4 or 5 chapters, ನೀವು ಒಂದು ಕಡೆಯಲ್ಲಿ ಒಂದು ಬದಿಯಲ್ಲಿ 5 ಅಧ್ಯಾಯಗಳನ್ನು ಓದುವುದಾದರೆ, when you read Genesis 1 to 5, ಈಗ ನೀವು ಆದಿಕಾಂಡ 1 ರಿಂದ 5 ರವರೆಗೆ ಓದುವಾಗ you are out of touch with the New Testament, with the Revelation. ಆದರೆ ಹೊಸ ಒಡಂಬಡಿಕೆ ಆರಂಭದಿಂದ ಪ್ರಕಟಣೆವರೆಗೂ ನಿಮಗೆ ಅವರ ಪರಿಚಿತಿ ಇರೋದಿಲ್ಲ. But if you begin from this 4 beginnings, ಆದರೆ ಈ 4 ಆರಂಭಗಳಿಂದ ಒಂದೊಂದು ಅಧ್ಯಾಯವನ್ನು ನೀವು ಓದುವುದಾದರೆ, you are in touch with the whole scripture throughout it. ಪ್ರತಿದಿನವೂ ನೀವು ಆ ಒಂದು 4 ಆರಂಭಗಳ ಮೂಲಕವಾಗಿ ಸಂಪೂರ್ಣ ಸತ್ಯವೇದದೊಂದಿಗೆ ಪರಿಚಿತಿಯನ್ನು ಹೊಂದುತ್ತೀರಿ. There are many Bible reading plans available. ಆ ಸತ್ಯವೇದವನ್ನು ಓದುವಂತಹ ಕ್ರಮಗಳ ಕುರಿತಾದಂತಹ ಯೋಜನೆಗಳು ಅನೇಕವು ಲಭ್ಯವಿದೆ. But all you are not that disciplined to, do all that. At least read from one corner. ಒಂದು ವೇಳೆ ನಿಮಗೆ ಅದನ್ನು ಕ್ರಮಬದ್ಧವಾಗಿ ಮಾಡುವಂತಹ ಶಿಸ್ತು ನಿಮಗೆ ಇಲ್ಲದಿದ್ದರೂ ಒಂದು ಬದಿಯಿಂದಲಾದರೂ ಆರಂಭ ಮಾಡಿ. The word of God. ದೇವರ ವಾಕ್ಯ. Give yourself unto the word of God. ದೇವರ ವಾಕ್ಯಕ್ಕೆ ನಿಮ್ಮನ್ನು ನೀವು ಒಪ್ಪಿಸಿಕೊಡಿರಿ. And allow it to work in your life. ಅದು ನಿಮ್ಮ ಜೀವನದಲ್ಲಿ ಕಾರ್ಯ ಮಾಡುವುದಕ್ಕೆ ಅನುಮತಿಸಿರಿ. Second thing is prayer life. ಎರಡನೇದಾಗಿರುವಂತದ್ದು ಪ್ರಾರ್ಥನೆಯ ಜೀವಿತ. How much time do we spend for prayer? ನಾವು ಪ್ರಾರ್ಥನೆಗಾಗಿ ಎಷ್ಟು ಸಮಯವನ್ನು ಕಳೆಯುತ್ತೇವೆ? Even that also, when you go somewhere, you can do it. ನೀವು ಕೂಡ ಎಲ್ಲೋದರೂ ಅದನ್ನು ಮಾಡಬಹುದು. The travel, you can pray. ನೀವು ಪ್ರಯಾಣ ಮಾಡುವಾಗ ಮಾಡಬಹುದು. You work in the kitchen, you can pray. ನೀವು ಅಡಿಗೆ ಮನೆಯಲ್ಲಿ ಕೆಲಸ ಮಾಡುವಾಗ ಮಾಡಬಹುದು. Make it a habit. ಅದನ್ನು ಅಭ್ಯಾಸವಾಗಿ ಮಾಡಿಕೊಳ್ಳಿರಿ. Paul says, pray without ceasing. ಪೌಲನು ಹೇಳುತ್ತಿದ್ದಾನೆ, ಎಡೆ ಬಿಡದೆ ಪ್ರಾರ್ಥನೆ ಮಾಡಿರಿ. In some places, Colossians and all that, Paul tells about himself, I pray always. ಈ ಕೊಲೊಸ್ಸೆ ಮತ್ತು ಎಫೆಸ ಪತ್ರಿಕೆಗಳಲ್ಲಿ ಹೇಳುವಾಗ ನಿಮಗಾಗಿ ಯಾವಾಗಲೂ ಪ್ರಾರ್ಥನೆ ಮಾಡುತ್ತೇನೆ ಎಂಬುದಾಗಿ ಹೇಳುತ್ತಾನೆ. When he says pray without ceasing, ಎಡೆ ಬಿಡದೆ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಹೇಳುವಾಗ he is using a medical term. ಅಲ್ಲಿ ಒಂದು ವೈದ್ಯಕೀಯ ಒಂದು ಪದ ಬಳಕೆಯನ್ನು ಪೌಲನು ಬಳಸುತ್ತಿದ್ದಾನೆ. That without ceasing, that word was used medically. ಎಡೆ ಬಿಡದೆ ಎಂಬುದಾಗಿ ಹೇಳುವಾಗ ಅದನ್ನು ವೈದ್ಯಕೀಯ ಕ್ಷೇತ್ರಗಳಲ್ಲಿ ಸಾಮಾನ್ಯ ಬಳಸುತ್ತಾರೆ. Suppose you have cough. ಒಂದು ವೇಳೆ ನಿಮಗೆ ಕೆಮ್ಮಿರುವುದಾದರೆ You are going to see the doctor. ನೀವು ವೈದ್ಯರನ್ನು ನೋಡೋದಕ್ಕೆ ಹೋಗುತ್ತೀರಿ. Suppose you are telling the doctor like this. ನೀವು ವೈದ್ಯರಿಗೆ ಈ ರೀತಿಯಾಗಿ ಹೇಳಬಹುದು, I have this cough always. ನನಗೆ ಈ ಕೆಮ್ಮು ಯಾವಾಗಲೂ ಇರುವುದಾಗಿದೆ. Does it mean that you are making that cough sound always? ಅಂದ್ರೆ ಇನ್ನೊಂದು ರೀತಿಯಲ್ಲಿ ಹಾಗೆ ಹೇಳುವುದಾದ್ರೆ ಕೆಮ್ಮು ಇದೆ ಅಂತ ಹೇಳುವಾಗ ಆ ಕೆಮ್ಮನ್ನು ನೀವು ಎಬ್ಬಿಸುತ್ತಿದ್ದೀರಾ? No, what we mean is inside it is there. The tendency is there. ಅಂದ್ರೆ ಅದರ ಅರ್ಥವೇನೆಂದರೆ ಆ ಕೆಮ್ಮು ನನ್ನೊಳಗಿದೆ ಎಂಬ ಒಂದು ಪ್ರವೃತ್ತಿ ನನ್ನಲ್ಲಿದೆ. It is that word used there. Pray without ceasing. Or let us have that burden within us always. ಅದೇ ಪದದ ಬಳಕೆ ಅರ್ಥದಲ್ಲಿ ಇಲ್ಲಿ ಹೇಳುವಾಗ ಎಡೆ ಬಿಡದೆ ಪ್ರಾರ್ಥನೆ ಮಾಡಿರಿ ಎಂದು ಹೇಳುವಾಗ ಪ್ರಾರ್ಥನೆ ಮಾಡಬೇಕೆಂಬ ಬಯಕೆ ನಮ್ಮಲ್ಲಿ ಸದಾ ಇರುವ ಹಾಗೆ ನಡ್ಕೊಳ್ಳಿರಿ. The attitude of dependence ought to be there always. ದೇವರ ಮೇಲೆ ಅವಲಂಬಿತವಾಗುವಂತಹ ಮನೋಭಾವವು ಯಾವಾಗಲೂ ಇರಬೇಕು. Thus we can pray without ceasing. ಅದು ನಾವು ಆಗ ಮಾತ್ರವೇ ನಾವು ಎಡೆ ಬಿಡದೆ ಪ್ರಾರ್ಥನೆ ಮಾಡಲಿಕ್ಕೆ ಸಾಧ್ಯ. So develop the habit of praying always. ಪ್ರಾರ್ಥನೆ ಮಾಡುವಂತಹ ಅಭ್ಯಾಸವನ್ನು ಯಾವಾಗಲೂ ಬೆಳೆಸಿಕೊಳ್ಳಿರಿ. Do not neglect the fellowship, the importance of fellowship. ಸಭೆಯ ಅನ್ಯೋನ್ಯತೆಯ ವಿಷಯದಲ್ಲಿ ಅದನ್ನು ಉದಾಸೀನ ಮಾಡಬೇಡಿರಿ. How much importance we give for the gatherings? ನಾವು ಸಭೆಯಾಗಿ ಸೇರಿಕೊಳ್ಳುವುದಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೇವೆ? Morning I told about that. ಬೆಳಗಿನ ಜಾವದಲ್ಲಿ ನಾನು ಹೇಳಿದ್ದೇನೆ. Sunday we give much importance, no doubt. ಭಾನುವಾರ ದಿವಸ ನಾವು ಹೆಚ್ಚಿನ ಆದ್ಯತೆ ಕೊಡ್ತೇವೆ, ಅನುಮಾನವಿಲ್ಲ. But the same importance should be given to every gatherings of the assembly. ಆದರೆ ಸಭೆಯಲ್ಲಿ ಮೂಲಕವಾಗಿ ಮಾಡುವಂತಹ ಎಲ್ಲಾ ಕೂಟಗಳಿಗೂ ಅದೇ ಆದ್ಯತೆ ಕೊಡಲ್ಪಡಬೇಕು. I often say that even the assemblies, when they set the time for the gatherings, they should set the time in such a way that all the believers have, the convenience to come for the meeting. ನಾನು ಸಭೆಗಳಲ್ಲಿ ಕೂಡ ಇದೇ ಮಾತನ್ನು ಹೇಳ್ತೇನೆ. ಸಭೆ ಹಿರಿಯರು ಸಭೆಯ ಕೂಟಗಳಿಗೆ ಸಮಯವನ್ನು ನಿಗದಿಪಡಿಸುವಾಗ ಸಭೆಯಲ್ಲಿರುವಂತಹ ಎಲ್ಲಾ ವಿಶ್ವಾಸಿಗಳು ಬರುವುದಕ್ಕೆ ಸೂಕ್ತವಾದಂತಹ ಸಮಯವನ್ನು ನೋಡಿ ನಿಗದಿಪಡಿಸಬೇಕು. Sometimes for the assemblies of the cities, I would suggest that have all the meetings on Sundays itself from morning till evening. ನಾನು ಸಾಮಾನ್ಯವಾಗಿ ಇತರ ಪಟ್ಟಣಗಳಲ್ಲಿ ಹೇಳೋದೇನೆಂದರೆ ಭಾನುವಾರ ದಿವಸವೇ ಬೆಳಗ್ಗೆಯಿಂದ ಸಂಜೆವರೆಗೂ ಎಲ್ಲಾ ಕೂಟವನ್ನು ಭಾನುವಾರವೇ ಇಡಿರಿ. Weekdays it's impossible, practically impossible to gather. ಆದರೆ ವಾರದ ದಿನಗಳಲ್ಲಿ ಒಟ್ಟಾಗಿ ರೀತಿಯಾಗಿ ಸೇರಿ ಬರುವುದು ಬಹಳ ಕಷ್ಟಕರ. Because gatherings are very important. ಯಾಕಂದ್ರೆ ಕೂಡಿ ಬರುವಂತದ್ದು ಬಹಳ ಪ್ರಾಮುಖ್ಯವಾದದ್ದು. That's what encourages us to grow. ನಾವು ಬೆಳೆಯುವುದಕ್ಕೆ ನಮಗೆ ಪ್ರೋತ್ಸಾಹ ನೀಡುವಂತದ್ದೇ ಅದೇ. That's where we enjoy the fellowship of God. ಅಲ್ಲೇ ನಾವು ಇತರರ ಒಂದು ಅನ್ಯೋನ್ಯತೆಯನ್ನು ಸವಿಯುತ್ತೇವೆ. So give time
for fellowship. ಈ ಕಾರಣದಿಂದ ಅನ್ಯೋನ್ಯತೆಗೆ ಆದ್ಯತೆಯನ್ನು ಕೊಡಿರಿ. About witnessing, that's very important also. ಅದರೊಂದಿಗೆ ಸಾಕ್ಷೀಕರಿಸುವಂತದ್ದು ಬಹಳ Let ಪ್ರಾಮುಖ್ಯವಾದದ್ದು. your life itself become the gospel of the Lord Jesus. ನಿಮ್ಮ ಜೀವಿತವೇ ಕರ್ತನಾದ ಯೇಸು ಕ್ರಿಸ್ತನ ಸುವಾರ್ತೆಯಾಗಿ ಬದಲಾಗಲಿ. Philippians 1:27 we see. ಅದನ್ನು ಫಿಲಿಪ್ಪಿಯರಿಗೆ 1:27 ಓದುತ್ತೇವೆ. These are these spiritual growth habits. ಈ ಸಂಗತಿಗಳೆಲ್ಲವೂ ಕೂಡ ಆತ್ಮೀಕವಾದಂತಹ ಬೆಳವಣಿಗೆಯ ಅಭ್ಯಾಸಗಳು. I mentioned about the word of God. ನನ್ನ ದೇವರ ವಾಕ್ಯದ ಕುರಿತಾಗಿ ಹೇಳಿದೆನು. I mentioned about the prayer life. ನನ್ನ ಪ್ರಾರ್ಥನೆ ವಿಷಯ ಹೇಳಿದೆನು. I mentioned about the gatherings of the assembly. ನಾನು ಸಭೆಯಾಗಿ ಸೇರಿರುವ ಒಂದಿನತೆ ಕುರಿತಾಗಿ ಹೇಳಿದೆನು. I shared about the witnessing. ನಾನು ಸಾಕ್ಷಿಯ ಕುರಿತಾಗಿ ಹೇಳಿದೆನು. These are all important in our life. ಈ ಎಲ್ಲಾ ಸಂಗತಿಗಳು ನಮ್ಮ ಜೀವಿತದಲ್ಲಿ ಬಹಳ ಪ್ರಾಮುಖ್ಯವಾದವು. These are like the spokes of a wheel. ಈಗ ನಾವು ಹೇಳುವ ಹಾಗೆ ಒಂದು ಚಕ್ರದಲ್ಲಿರುವಂತಹ ಕಂಬಿಗಳ ಹಾಗೆ. You remove those spokes and it cannot stay in shape. ನೀವು ಆ ಒಂದು ಕಂಬಿಗಳನ್ನು ತೆಗೆಯುವುದಾದರೆ ಆ ಚಕ್ರವ ಒಂದು ರೂಪದಲ್ಲಿ ಇರೋದಕ್ಕಾಗೋದಿಲ್ಲ. So if you remove these things from our life, well, the spiritual shape won't be there in your ಈ life. ಸಂಗತಿಗಳನ್ನ ನಿಮ್ಮ ಜೀವಿತದಲ್ಲಿ ನೀವು ಈ ಆತ್ಮಿಕವಾದ ಸಂಗತಿ ನಿಮ್ಮ ಜೀವಿತದಲ್ಲಿ ನೀವು ತೆಗೆಯುವುದಾದರೆ ಆತ್ಮಿಕವಾದಂತಹ ರೂಪ ನಿಮ್ಮಲ್ಲಿ ಇರೋದಿಲ್ಲ. So spiritual growth habits are essential in our life. ಈ ಕಾರಣದಿಂದ ಆತ್ಮಿಕವಾದಂತಹ ಚಟುವಟಿಕೆಗಳ ಅಭ್ಯಾಸವು ನಮ್ಮ ಜೀವಿತಕ್ಕೆ ಬಹಳ ಅಗತ್ಯವಾದದ್ದು. Number 4, ನಾಲ್ಕನೇದಾಗಿ raise the level of your commitment. ನಿಮ್ಮ ದೇವರ ವಿಷಯದಲ್ಲಿ ಇರುವಂತಹ ಸಮರ್ಪಣೆಯ ಮಟ್ಟವನ್ನ ಹೆಚ್ಚಿಸಿರಿ. Raise the level of your commitment. ನಿಮ್ಮ ಒಂದು ಸಮರ್ಪಣೆಯ ಮಟ್ಟವನ್ನ ಹೆಚ್ಚಿಸಿರಿ. Somebody has defined the community of believers like this. ಆ ವಿಶ್ವಾಸಿಗಳ ಸಮುದಾಯವನ್ನು ಒಬ್ಬರು ಈ ರೀತಿಯಾಗಿ ವ್ಯಾಖ್ಯಾನಿಸಿದ್ದಾರೆ. They are the company of the committed. ಅವರು ಸಮರ್ಪಣೆ ಇರುವಂತಹ ಜನರ ಗುಂಪು. That's the definition somebody has given for the community of the believers. ವಿಶ್ವಾಸಿಗಳ ಸಮುದಾಯವನ್ನು ಸೂಚಿಸಿ ಹೇಳುವಾಗ ಯಾರೋ ಒಬ್ಬರು ಈ ರೀತಿಯಾಗಿ ಹೇಳಿದ್ದಾರೆ. The company of the committed. ಸಮರ್ಪಣೆಯುಳ್ಳಂತಹ ಜನರ ಗುಂಪು. It's a good description. ಅದು ಒಳ್ಳೆಯ ವಿವರಣೆ. They're all people who are committed to the Lord Jesus. ಆ ಎಲ್ಲಾ ಜನರು ಕರ್ತನಿಗಾಗಿ ಸಮರ್ಪಣೆಯುಳ್ಳಂತವರಾಗಿದ್ದರು. We are the community of the company of the committed. ಅಂದ್ರೆ ನಮ್ಮ ಕುರಿತಾಗಿ ಹೇಳುವಾಗ ಈ ಸಮರ್ಪಣೆಯುಳ್ಳಂತಹ ಜನರ ಗುಂಪು ನಾವು ಎಂಬುದೇ ಅದರ ಅರ್ಥ. But after this many years in Christian life, ಆದರೆ ಕ್ರಿಸ್ತಿಯ ಜೀವಿತದಲ್ಲಿ ಇಷ್ಟು ವರ್ಷಗಳು ಕಳೆದ ಮೇಲೆ the problem that has come is we are the company of the committed, but we are over committed. ಆದರೆ ನಮ್ಮಲ್ಲಿರುವಂತಹ ಸಮಸ್ಯೆ ಏನೆಂದರೆ ನಾವು ಸಮರ್ಪಣೆಯುಳ್ಳಂತಹ ಜನರುಗಳ ಗುಂಪಾಗಿದ್ದೇವೆ, ಆದರೆ ನಾವು ಬಹಳ ಸಮರ್ಪಣೆಯುಳ್ಳವರಾಗಿದ್ದೇವೆ. Over committed to 100. ಅಂದ್ರೆ ನಾವು 100ಕ್ಕಿಂತ ಹೆಚ್ಚು ಸಮರ್ಪಣೆಯುಳ್ಳವರಾಗಿದ್ದೇವೆ. No time for the spiritual things. ಆತ್ಮಿಕವಾದಂತಹ ವಿಷಯಗಳಿಗೆ ಸಮಯವೇ ಇಲ್ಲ. No, if we are involved in 100 things, well, we will not be able to concentrate on this one thing. ನಾವು 100 ವಿಷಯಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಿರುವುದಾದರೆ ಈ ಒಂದು ವಿಷಯದಲ್ಲಿ ನಮ್ಮ ಕಡೆ ಏಕಾಗ್ರತೆ ವಹಿಸಲಾಗುವುದಿಲ್ಲ. Remember what the Lord told Martha. ಕರ್ತನು ಮಾರ್ಥಳಿಗೆ ಹೇಳಿದನ ನೆನಪು ಮಾಡಿಕೊಳ್ಳಿರಿ. What is it? ಏನು ಹೇಳಿದನು? One thing is. ಒಂದೇ ವಿಷಯ, ಬೇಕಾದದ್ದು ಒಂದೇ. What was that one thing? ಆ ಒಂದು ವಿಷಯ ಯಾವುದು? Yeah, many a time we give that answer. ಅನೇಕ ಸಂದರ್ಭಗಳಲ್ಲಿ ಈ ಉತ್ತರವನ್ನು ನಾವು ಕೊಡ್ತೇವೆ. Like Mary sitting at the feet of Jesus. ಮರಿಯಳು ಕರ್ತನ ಪಾದದ ಬಳಿ ಕುಳಿತಿದ್ದಳು. Martha also was supposed to sit at the feet of Jesus. ಮಾರ್ತನು ಕೂಡ ಕರ್ತನ ಪಾದದ ಬಳಿಯಲ್ಲಿ ಕುಳಿತುಕೊಳ್ಳಬೇಕಾಗಿತ್ತು. But there is one thing we missed there. ಅಲ್ಲಿ ಒಂದು ವಿಷಯವನ್ನು ನಾವು ಬಿಟ್ಟು ಬಿಡ್ತೇವೆ. Jesus was taking a meeting there. Many people were. ಅಲ್ಲಿ ಕ್ರಿಸ್ತನು ಕೂಟವನ್ನು ನಡೆಸುತ್ತಿದ್ದರು, ಅನೇಕರಲ್ಲಿದ್ದರು. Mary was sitting at the feet. ಮೇರಿ ಅದರ ಪಾದ ಬಳಿ ಇದ್ದರು. Martha was running around. ಮಾರ್ತಳು ಅಲ್ಲಿ ಗಡಿಬಿಡಿಯಲ್ಲಿದ್ದರು. That was the time of the Feast of Tabernacles. ಅದು ಪರ್ಣಶಾಲೆಗಳ ಹಬ್ಬದ ಸಮಯವಾಗಿತ್ತು. They might have put a small tent in the front of the house. ಅವರ ಮನೆಯ ಮುಂದೆ ಒಂದು ಸಣ್ಣದಾದಂತಹ ಗುಡಾರನ ಹಾಕಿದಿರಬಹುದು. All relatives and friends are there. ಅಲ್ಲಿ ಸಂಬಂಧಿಕರು ಸ್ನೇಹಿತರೆಲ್ಲರೂ ಬಂದಿದ್ದಾರೆ. Jesus is teaching. ಕರ್ತನಲ್ಲಿ ಉಪದೇಶ ಮಾಡುತ್ತಿದ್ದಾನೆ. Martha at the feet of Jesus. ಮಾರ್ತಳು ಮರಿಯಳು ಕರ್ತನ ಪಾದ ಬಳಿ ಇದ್ದಾಳೆ. Mary at the feet. ಮೇರಿ ಮರಿಯಳು ಕರ್ತನ ಪಾದ ಬಳಿ ಇದ್ದಾಳೆ. What did Martha do? ಮಾರ್ತಳು ಏನು ಮಾಡುತ್ತಿದ್ದಳು? Running around with 100. ಅಲ್ಲಿ 100 ವಿಷಯಗಳಲ್ಲಿ ಗಡಿಬಿಡಿಯಲ್ಲಿ ನಿರತರಾಗಿದ್ದಳು. The meeting will get over now. ಈಗ ಕೂಟ ಮುಗಿದು ಹೋಗುತ್ತದೆ. Jeera water should be given. ಈಗ ಅವರಿಗೆ ನೀರನ್ನು ಕೊಡಬೇಕು. Jesus also might have had some water in between classes. ಒಂದು ಉಪದೇಶ ಮಧ್ಯದಲ್ಲಿ ಕರ್ತನು ಕೂಡ ನೀರು ಕುಡಿದಿರಬಹುದು. Children will ask for Parle-G biscuits. ಅಲ್ಲಿ ಮಕ್ಕಳು ಪಾರ್ಲೆ-ಜಿ ಬಿಸ್ಕೆಟ್ ಅನ್ನು ಕೇಳುತ್ತಾರೆ.
And then after the meeting, lunch should be given. ಈಗ ಊಟವಾದ ಮೇಲೆ ಊಟ ಕೊಡಬೇಕು. And so here, brothers and sisters and all were coming and doing things in the morning. ಈಗ ಬೆಳಗಿನ ಜಾವದಲ್ಲಿ ಸಹೋದರ ಸಹೋದರರು ಒಟ್ಟಾಗಿ ಒಂದು ಕೆಲಸ ಮಾಡ್ತಿದ್ರು. There were 5-6 sisters and brothers coming. ಈಗ 5-6 ಮಂದಿ ಸಹೋದರ ಸಹೋದರರು ಒಟ್ಟಾಗಿ ಒಂದು ಕೆಲಸ. Martha was all alone. ಆದ್ರೆ ಇಲ್ಲಿ ಮಾತ್ರ ಒಬ್ಬಳೇ ಏಕಾಂಗಿಯಾಗಿದ್ದಾಳೆ. She was running about. ಮಾತ್ರ ಒಬ್ಬಳೇ ಓಡಾಡ್ತಿದ್ದಾಳೆ. She goes to the house. ಮನೆಗೆ ಹೋಗಿ and she keeps all the rice and everything on the stove. ಮನೆಯಲ್ಲಿ ಒಂದು ಅಡಿಗೆ ಮನೆ ಅಡಿಗೆ ಸ್ಟವ್ ನ ಮೇಲೆ ಒಲೆಯ ಮೇಲೆ ಅನ್ನವನ್ನು ಇಡುತ್ತಿದ್ದಾಳೆ. Comes to the tent. ಈಗ ಗೂಡಾರಕ್ಕೆ ಬಂದಳು. Listen to Jesus. ಕರ್ತನು ಹೇಳುವುದನ್ನು ಕೇಳಿದಳು. She knows how to sit with Mary there. ಮರಿಯಳು ಹೇಗೆ ಕುಳಿತಿದ್ದಾಳೋ ಅದೇ ರೀತಿ ಕುಳಿತುಕೊಳ್ಳುವುದಕ್ಕೆ ಮಾತ್ರವೇ ಗೊತ್ತು. She has a desire also. ಅದಕ್ಕೆ ಆಕೆಗೆ ಬಯಕೆ ಕೂಡ ಉಂಟು. But she cannot sit there. ಆದರೆ ಆಕೆಯಲ್ಲಿ ಕುಳಿತುಕೊಳ್ಳಲು ಸಾಧ್ಯವಾಗುವುದಿಲ್ಲ. So from the side she heard what Jesus was telling. ಆದರೆ ಈಗ ಇನ್ನೊಂದು ಕಡೆಯಿಂದ ಕರ್ತನು ಹೇಳುವುದನ್ನು ಕೇಳಿಸಿಕೊಂಡಳು. Suddenly the cooker started whistling. ಈಗ ಅಲ್ಲಿ ಕುಕ್ಕರ್ ಶಬ್ದ ಬರೋದಕ್ಕೆ ಆರಂಭವಾಗಿದೆ. She left there and ran there. ಅಲ್ಲಿ ಬಿಟ್ಟು ಅಲ್ಲಿ ಓಡಿ ಹೋದಳು. Then after doing things there, she comes back again. ಆಕೆ ಅಲ್ಲಿ ಅದನ್ನು ಮಾಡಿದ ಮೇಲೆ ಪುನಃ ಹಿಂತಿರುಗಿ ಬಂದಳು. To understand the trouble that Martha was. ಅಲ್ಲಿ ಮಾರ್ಗಗಳು ಹಾದು ಹೋಗುತ್ತಿದ್ದಂತ ಸಮಸ್ಯೆ ನಿಮ್ಗೆ ಅರ್ಥವಾಯ್ತಾ? After the meetings, all are coming, standing in the line for food. ಈಗ ಕೂಟವಾದ ಮೇಲೆ ಎಲ್ಲರೂ ಬಂದು ಊಟಕ್ಕಾಗಿ ನಿಂತಿದ್ದಾರೆ. She also goes and sits there. Who will feed all of them? ಆದರೆ ಮಾರ್ಗಗಳು ಕೂಡ ಅಲ್ಲಿ ಹೋಗಿ ಕುಳಿತುಕೊಂಡರೆ ಅಲ್ಲಿ ಅಡಿಗೆ ಮಾಡುವವರು ಯಾರು? Did you understand the problem? ನಿಮಗೆ ಸಮಸ್ಯೆ ಅರ್ಥವಾಯ್ತಾ? Wherever I ask this question, what is that one thing? ನಾನು ಎಲ್ಲೆಲ್ಲ ಈ ಪ್ರಶ್ನೆಯನ್ನು ಕೇಳ ಒಂದು ವಿಷಯ ಏನು ಅಂತ ಕೇಳಿದ್ರೆ everyone is giving the same answer. She should also come and sit with Mary and study. ಆದರೆ ಎಲ್ಲರೂ ಹೇಳುವಂತ ಉತ್ತರವೇನೆಂದ್ರೆ ಮರಿಯಳ ಹಾಗೆ ಆಕೆಯಲ್ಲಿ ಕುಳಿತು ಕಲಿಯಬೇಕು. That one thing. ಆ ಒಂದು ವಿಷಯ. But let me tell you, one thing is not that. ಆದರೆ ಕರ್ತನು ಹೇಳಿದಂತ ಒಂದು ವಿಷಯ ಅದಲ್ಲ. One thing is knowing what is God's will for you and doing it without murmuring. ಆದರೆ ಒಂದು ವಿಷಯವೇನೆಂದರೆ ನಿನ್ನ ಜೀವಿತಕ್ಕೆ ದೇವರ ಚಿತ್ತ ಏನಾಗಿದೆ ಎಂಬುದನ್ನು ತಿಳಿದುಕೊಂಡು ಗುಣಗುಟ್ಟದೆ ಅದನ್ನು ಮಾಡುವಂತದ್ದೇ. ನಿಮ್ಗೆ ಅರ್ಥವಾಯ್ತಾ? Knowing what is God's will for you and doing it without murmuring. ದೇವರು ನಿಮಗಾಗಿ ಯಾವ ಚಿತ್ತವನ್ನು ಇಟ್ಟಿದ್ದಾನೋ ಅದನ್ನು ಅರಿತುಕೊಳ್ಳುವಂಥದ್ದು, ಗುಣಗುಟ್ಟದೆ ಅದನ್ನು ಮಾಡುವಂಥದ್ದು. Later on in chapter 12 of John's Gospel we see the same home. ನೀವು 12ನೇ ಅಧ್ಯಾಯದಲ್ಲಿ ಯೋಹಾನ ಸುವಾರ್ತೆಯಲ್ಲಿ ಅದೇ ಮನೆಯನ್ನು ಮತ್ತೆ ಕಾಣುತ್ತೀರಿ. That's the time when Jesus was anointed. ಅಲ್ಲಿ ಕರ್ತನಾದ ಯೇಸುವಿನ ಅಭಿಷೇಕಕ್ಕೆ ಒಳಗಾದನು. Hope you remember that. ಅದಕ್ಕೆ ನೆನಪಿದೆ ಎಂದು ಭಾವಿಸುವ Lord was teaching. ಅಲ್ಲೂ ಕೂಡ ಕರ್ತನ ಉಪದೇಶ ಮಾಡುತ್ತಿದ್ದರು. Where was Mary? ಅಲ್ಲಿ ಮರಿಯಳು ಎಲ್ಲಿದ್ದಳು? At the feet of Jesus. ಕರ್ತನ ಪಾದ ಬಳಿ ಎಲ್ಲಿದ್ದಳು? Where was Martha? ಮಾರ್ಥ ಎಲ್ಲಿದ್ದಳು? Serving. ಆಹಾರವನ್ನು ಸೇವೆ ಮಾಡುತ್ತಿದ್ದಳು. She was serving. ಆಕೆ ಆಹಾರವನ್ನು ಹಂಚುತ್ತಿದ್ದಳು. She was doing the same thing that she was doing earlier also. ಮಾರ್ಥಳು ಇದಕ್ಕೆ ಮುಂಚೆ ಯಾವ ಕಾರ್ಯವನ್ನು ಮಾಡುತ್ತಿದ್ದಳು ಅದನ್ನೇ ಈಗಲೂ ಮಾಡುತ್ತಿದ್ದಾಳೆ. But what is the difference? ಆದರೆ ವ್ಯತ್ಯಾಸವೇನು? The earlier time she was murmuring and doing. ಆದರೆ ಈಗ ಇದಕ್ಕೆ ಮುಂಚೆ ಆಕೆ ಗಡಿಬಿಡಿಯಲ್ಲಿ ಆಕೆ ಗುಣಗುಟ್ಟುತ್ತಿದ್ದಳು. Now she knows what is her part. When the Lord is there. ಈಗ ಕರ್ತನಲ್ಲಿರುವಾಗ ಆಕೆಯ ಭಾಗ ಏನೆಂಬುದಾಗಿ ಆಕೆ ಗೊತ್ತಾಗಿದೆ. I must be serving. ನಾನು ಈ ಸೇವೆಯನ್ನು ಮಾಡಬೇಕು. That is given to me. ಅದು ನನಗೆ ಕೊಡಲ್ಪಟ್ಟಿದೆ. Let Mary do what she want to do. ಮರಿಯಳು ಏನೇನು ಮಾಡಬೇಕೆಂಬುದನ್ನು ಎಂದುಕೊಳ್ಳುತ್ತಾಳೆ ಅದನ್ನು ಮರಿಯಳು ಮಾಡಬೇಕು. His will for her. ಒಂದು ವೇಳೆ ಮರಿಯಳಿಗೆ ಆತನ ಚಿತ್ತ ಅದಾಗಿರಬಹುದು. This is the duty that I should do. ಆದರೆ ನಾನು ಮಾಡಬೇಕಾದ ಕರ್ತವ್ಯ ಇದಾಗಿದೆ. Now she is doing with love and devotion to the Lord. ಈಗ ಆತನ ಕರ್ತನ ಮೇಲಿರುವಂತಹ ಭಕ್ತಿಯಿಂದಲೂ ಪ್ರೀತಿಯಿಂದಲೂ ಈ ಕಾರ್ಯವನ್ನು ಮಾಡುತ್ತಿದ್ದಾಳೆ. That's the one thing that's needful. ಅಲ್ಲಿ ಕರ್ತನ ಹೇಳಿದಂತಹ ಬೇಕಾದದ್ದು ಒಂದೇ ವಿಷಯ ಎಂಬುದರ ಅರ್ಥ ಇದಾಗಿದೆ. Somebody may be saying like this. ಒಂದು ವೇಳೆ ಒಬ್ಬರು ಹೀಗೆ ಹೇಳುತ್ತಿದ್ದರು. This is a good interpretation. ಇದು ಒಳ್ಳೆಯ ಒಂದು ವ್ಯಾಖ್ಯಾನ. That means tomorrow onwards I don't have to read the Bible. ನಾಳೆಯಿಂದ ನಾನು ವಾಕ್ಯ ಓದೋದು ಬೇಡ ಹಾಗಾದ್ರೆ. I have to run around. ನಾನು ಸುತ್ತಮುತ್ತ ಓಡಾಡಿ ಕೆಲಸ ಮಾಡಿದ್ರೆ ಸಾಕು. So that one thing is not study of the Bible. ಅಲ್ಲಿ ಕರ್ತನ ಹೇಳಿದಂತಹ ಒಂದು ವಿಷಯ ದೇವರ ವಾಕ್ಯದ ಅಧ್ಯಯನ ಅಲ್ಲ. I did not say that. ನಾನು ಅದನ್ನ ಹೇಳಿಲ್ಲ. As I said in the morning, reading the Bible, study of the Bible, and all that is the duty of every believer. ನಾನು ಈಗಾಗಲೇ ಬೆಳಗಿನ ಜಾವ ಹೇಳಿದ ಹಾಗೆ ವಾಕ್ಯವನ್ನು ಓದುವಂತದ್ದು, ಧ್ಯಾನಿಸುವಂತದ್ದು, ಕಲಿಯುವಂತದ್ದು ಪ್ರತಿಯೊಬ್ಬ ವಿಶ್ವಾಸಿಯ ಕರ್ತವ್ಯ. At the same time, there are works for us to do. ಅದೇ ರೀತಿಯಾಗಿ ಅದೇ ಸಂದರ್ಭದಲ್ಲಿ ನಾವು ಮಾಡಬೇಕಾದಂತಹ ಕರ್ತವ್ಯಗಳನ್ನು know what you have to do and do it with devotion to them. ನಾವು ಏನನ್ನ ಮಾಡಬೇಕೆಂಬುದಾಗಿ ತಿಳ್ಕೊಳ್ಳಬೇಕು, ಅದನ್ನ ಭಕ್ತಿಯಿಂದ ಮಾಡಬೇಕು. Be committed to that one thing. ಆ ಒಂದು ವಿಷಯಕ್ಕೆ ಸಮರ್ಪಣೆ ಉಳ್ಳವರಾಗಿರಿ. Don't be committed to 100. 100 ವಿಷಯಗಳಲ್ಲಿ ಸಮರ್ಪಣೆ ಉಳ್ಳವರಾಗಿರಬೇಡಿರಿ. That one thing, serving the Lord. ಕರ್ತನನ್ನ ಸೇವಿಸುವ ವಿಷಯದಲ್ಲಿ ಸಮರ್ಪಣೆ ಉಳ್ಳವರಾಗಿರಿ. There will be many things involved in it. ಅದರಲ್ಲಿ ಅನೇಕ ವಿಷಯ ಸಣ್ಣ ಸಣ್ಣ ವಿಷಯಗಳು ಸೇರಿರಬಹುದು. Do it with love to the Lord. ಆದರೆ ಕರ್ತನ ಮೇಲಿರುವಂತಹ ಪ್ರೀತಿಯಿಂದ ಅದನ್ನು ಮಾಡಿರಿ.
Raise the level of commitment. ಒಂದು ಸಮರ್ಪಣೆಯ ಮಟ್ಟವನ್ನು ಹೆಚ್ಚಿಸಿರಿ. I know that we are all committed people, committed to the Lord. ನಾವೆಲ್ಲರೂ ಕರ್ತನ ವಿಷಯದಲ್ಲಿ ಸಮರ್ಪಣೆಯುಳ್ಳವರಾಗಿದ್ದೇವೆ ಎಂಬುದನ್ನು ನಂಬಿದ್ದೇನೆ. Raise the level a little. ಆದರೆ ಆ ಮಟ್ಟವನ್ನು ಸ್ವಲ್ಪ ಹೆಚ್ಚಿಸಿರಿ. Be more committed. ಇನ್ನು ಹೆಚ್ಚಾದಂತ ಸಮರ್ಪಣೆ ಉಳ್ಳವರಾಗಿರಿ. I mean, if there are things that we have to remove from our lives, ನಾನು ಹೇಳುವ ಮಾತಿನ ಅರ್ಥವೇನೆಂದರೆ ಏನನ್ನಾದರೂ ತೆಗೆದು ಹಾಕುವುದು ನಮ್ಮ ಜೀವಿತದಲ್ಲಿ ಇರುವುದಾದರೆ remove it. ಅದನ್ನು ತೆಗೆದು ಹಾಕಿ. Give the Lord the time. ಕರ್ತನಿಗೆ ಆ ಸಮಯವನ್ನು ಕೊಡ್ರಿ. Give that place to the Lord. ಕರ್ತನಿಗೆ ಆ ಸ್ಥಾನವನ್ನು ಕೊಡ್ರಿ. So raise the level of our commitment. ನಮ್ಮ ಸಮರ್ಪಣೆಯ ಮಟ್ಟವನ್ನು ಹೆಚ್ಚಿಸಿರಿ. Last, ಅಂತಿಮವಾಗಿ have regular examination of your own self. ನಿಮ್ಮ ಕುರಿತಾದಂತಹ ಸ್ವ ಪರೀಕ್ಷೆಯನ್ನ ಪ್ರತಿದಿನವೂ ಮಾಡಿರಿ. The Bible, there are a lot of places where you see this instruction. Examine. ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಳ್ಳಿರಿ ಎಂಬ ಒಂದು ಸೂಚನೆಯನ್ನ ಸತ್ಯವೇದದಲ್ಲಿ ಹಲವು ಕಡೆಗಳಲ್ಲಿ ನೋಡುತ್ತೇವೆ. Examine us. Where do I stand in my relationship to the Lord? ದೇವರೊಂದಿಗೆ ನಾನು ಹೊಂದಿರುವಂತಹ ಸಂಬಂಧದಲ್ಲಿ ನಾನು ಎಲ್ಲಿ ನಿಂತಿದ್ದೇನೆ? How much committed am I to the Lord and His word? ಕರ್ತನಿಗೂ ಕರ್ತನ ವಾಕ್ಯದ ವಿಷಯದಲ್ಲಿ ನನಗಿರುವಂತಹ ಸಮರ್ಪಣೆ ಏನು? How much am I growing? ನಾನು ಎಷ್ಟು ಬೆಳೆಯುತ್ತಿದ್ದೇನೆ? Examine yourself in the light of God's word. ಅದನ್ನ ದೇವರ ವಾಕ್ಯದ ಬೆಳಕಿನ ಅಡಿಯಲ್ಲಿ ಪರೀಕ್ಷೆ ಮಾಡಿಕೊಳ್ಳಿರಿ. The word of God is compared to a mirror. ದೇವರ ವಾಕ್ಯವನ್ನು ಒಂದು ಕನ್ನಡಿಗೆ ಹೋಲಿಸಿ ಹೇಳಲಾಗಿದೆ. When you come to James chapter 1 verses 23-24, then James tells you. ನೀವು ಯಾಕೋಬ 1:23-24 ಅನ್ನು ಓದುವಾಗ ಯಾಕೋಬನು ಹೇಳುತ್ತಾನೆ. It's like a mirror. ದೇವರ ವಾಕ್ಯವು ಕನ್ನಡಿ ಆಗಿದೆ. You know, there's a difference between the mirror and a photograph. ನೀವೊಂದು ಕನ್ನಡಿಗೂ ಛಾಯಾಚಿತ್ರಕ್ಕೂ ವ್ಯತ್ಯಾಸವಿದೆ. Suppose you are taking a photograph. ನೀವೊಂದು ಛಾಯಾಚಿತ್ರವನ್ನು ತೆಗೆದುಕೊಳ್ಳುವುದಾದರೆ, ಫೋಟೋ ಇಡಿಸಿಕೊಳ್ಳುವುದಾದರೆ, Nowadays we do the selfie and all, just forget that. ಈಗ ಸೆಲ್ಫಿ ಎಲ್ಲ ನಾವು ತೆಗೆದುಕೊಂಡು ಅದನ್ನ ಬಿಡ್ರಿ. Think about the time when we used to go to the photographer. ಈ ಫೋಟೋ ಶಾಪ್ಗೆ ಹೋಗಿ ಫೋಟೋ ತೆಗೆದುಕೊಳ್ಳುವ ಸಮಯದ ಕುರಿತಾಗಿ ಆಲೋಚನೆ ಮಾಡ್ರಿ. We used to go to the studio. ನಾವು ಆ ಸ್ಟುಡಿಯೋಗೆ ಹೋಗ್ತಾ ಇದ್ದೆವು. And once you take the photography, ಈ ಒಂದು ಫೋಟೋವನ್ನು ತೆಗೆದುಕೊಳ್ಳುವಾಗ tell that man, photographer, that it's for this purpose, so it should come nice. ಈ ಫೋಟೋ ಇಂತಿಂತ ಉದ್ದೇಶಕ್ಕಾಗಿ ನಾನು ತೆಗೆದುಕೊಳ್ತಾ ಇದ್ದೇನೆ, ಆ ಕಾರಣದಿಂದ ಈ ಫೋಟೋ ಚೆನ್ನಾಗಿ ಬರಬೇಕೆಂಬುದಾಗಿ ಅದನ್ನು ತೆಗೆಯುವವರಿಗೆ ಹೇಳ್ತೀರಿ. And he will say, don't worry, I will see that. ಆಗ ಆ ವ್ಯಕ್ತಿ ಹೇಳ್ತಾನೆ, ನಾನು ನೋಡ್ಕೊಳ್ತೇನೆ, ನೀವು ಚಿಂತೆ ಮಾಡಬೇಡಿ. And on the day you are going to collect that photo, ನೀವು ಆ ದಿವಸ ಫೋಟೋವನ್ನು ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗುವ ದಿವಸದಲ್ಲಿ, when you receive that photo, you yourself will be wonderstruck. Am I so handsome? Am I so beautiful? ಆ ಫೋಟೋವನ್ನು ನೀವು ತೆಗೆದುಕೊಳ್ಳುವಾಗ, ನೀವು ಅದನ್ನು ನೋಡುವಾಗ, ಇದು ನಾನು ಇಷ್ಟು ಅಂದವಾಗಿದ್ದೇನೆ ಎಂಬುದಾಗಿ ನಿಮ್ಮ ಕುರಿತಾಗಿ ನೀವೇ ಆಶ್ಚರ್ಯ ಪಡುತ್ತೀರಿ. You know, the photographer can do miracles. ಆ ಫೋಟೋಗ್ರಾಫರ್ ಆ ಫೋಟೋನ ವಿಷಯದಲ್ಲಿ ಅದ್ಭುತಗಳನ್ನ ಮಾಡ್ತಾನೆ. Look in the mirror. ಆದ್ರೆ ಕನ್ನಡಿಯನ್ನ ನೋಡಿರಿ, It is there. ನಿಮ್ಮ ಮುಖವಿದೆ. Ask the mirror to show you a better you know. ಆದ್ರೆ ನಿಮ್ಮ ಒಂದು ವಿಭಿನ್ನವಾದಂತಹ ಉತ್ತಮವಾದಂತಹ ಒಂದು ಚಿತ್ರವನ್ನ ರೂಪವನ್ನ ತೋರಿಸೋದಕ್ಕೆ ಕನ್ನಡಿಯನ್ನ ಕೇಳಿರಿ. Can it do anything? ಕನ್ನಡಿ ಅದನ್ನ ಮಾಡ್ಲಿಕ್ಕೆ ಆಗುತ್ತಾ? Just as you are, it shows. ನೀವು ಹೇಗಿದ್ದೀರೋ ಹಾಗೆಯೇ ಕನ್ನಡಿ ತೋರಿಸುತ್ತದೆ. So the word of God is not compared to photograph, it's compared to a mirror. ಇಲ್ಲಿ ದೇವರ ವಾಕ್ಯವು ಒಂದು ಛಾಯಾಚಿತ್ರಕ್ಕೆ ಹೋಲಿಕೆ ಮಾಡದೆ ಕನ್ನಡಿಗೆ ಹೋಲಿಕೆ ಮಾಡಿ ಹೇಳಲಾಗಿದೆ. Shows you just as you are. ನೀವು ಹೇಗಿದ್ದೀರೋ ಹಾಗೆಯೇ ನಿಮ್ಮನ್ನು ತೋರಿಸುತ್ತದೆ. Examine in the light of God's word. ಈ ಕಾರಣದಿಂದಲೇ ನಾನು ಹೇಳಿದ್ದು, ದೇವರ ವಾಕ್ಯದ ಬೆಳಕಿನಲ್ಲಿ ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಳ್ಳಿರಿ. Make corrections in life. ನನ್ನ ಜೀವಿತದಲ್ಲಿ ಆ ಒಂದು ತಿದ್ದುಪಾಡುಗಳು ಬೇಕು. When was the last time you did it like that? ನೀವು ಆ ರೀತಿಯ ತಿದ್ದುಪಾಡನ್ನ ನಿಮ್ಮ ವಿಷಯದಲ್ಲಿ ಕೊನೆಯದಾಗಿ ಮಾಡಿದ್ದು ಯಾವಾಗ? Seeing some failures in your life and making correction. ನಿಮ್ಮ ಜೀವಿತಗಳಲ್ಲಿ ಕೆಲವು ಸೋಲುಗಳನ್ನು ಕಂಡು ಅದನ್ನು ಸರಿ ಮಾಡಿಕೊಂಡರ? Can you remember a time like that? ಅಂತ ಸಮಯ ನಿಮ್ಮ ನೆನಪಿನಲ್ಲಿ ಇದೆಯಾ? Please listen to the word of God, or you read the word of God, or something related to that, and you saw there are areas in your life that you had to correct. ನೀವು ದೇವರ ವಾಕ್ಯವನ್ನು ಓದಿದಾಗ, ಧ್ಯಾನಿಸಿದಾಗ ನಿಮ್ಮ ಜೀವಿತದಲ್ಲಿ ನೀವು ಸರಿ ಮಾಡಿಕೊಳ್ಳಬೇಕಾದ ಕ್ಷೇತ್ರಗಳನ್ನ ದೇವರ ವಾಕ್ಯ ತೋರಿಸಿಕೊಡುವಾಗ ಅದನ್ನು ಸರಿ ಮಾಡಿದ್ದೀರಾ? When was the last time you made corrections like that? ನೀವು ಅಂತ ತಿದ್ದುಪಾಡುಗಳನ್ನು ಮಾಡಿದ ಕೊನೆಯದಾಗಿ ಯಾವಾಗ? 1 week back? ಒಂದು ವಾರದ ಹಿಂದೆ? 1 month back? ಒಂದು ತಿಂಗಳ ಹಿಂದೆಯಾ? 1 year back? ಒಂದು ವರ್ಷದ ಹಿಂದೆಯಾ? Let me tell you, many of the believers have never done such a thing at all. ನಾನು ನಿಮಗೆ ನಿಜವಾಗಿ ಹೇಳುತ್ತೇನೆ, ಅನೇಕ ವಿಶ್ವಾಸಿಗಳು ಇಂಥ ಒಂದು ತಿದ್ದುಪಾಡಿನ ಕಾರ್ಯಗಳನ್ನು ಮಾಡಿದ್ದೇ ಇಲ್ಲ, ಮಾಡುವುದಿಲ್ಲ. Here we study quite a lot of things, but there it ends. ಆದ್ರೆ ನಾವು ಅನೇಕ ವಿಷಯಗಳನ್ನು ನಾವು ಕಲಿಯುತ್ತೇವೆ, ಅಧ್ಯಯನ ಮಾಡುತ್ತೇವೆ, ಆದ್ರೆ ಅಲ್ಲೇ ಮುಗಿದು ಹೋಗುತ್ತದೆ. Is it because there are no areas for correction? ನಮ್ಮ ಜೀವಿತಗಳಲ್ಲಿ ತಿದ್ದುಪಾಡು ಮಾಡಿಕೊಳ್ಳಬೇಕಾದ ಕ್ಷೇತ್ರಗಳು ಇಲ್ಲವೇ ಎಂಬ ಕಾರಣಕ್ಕಾಗಿಯಾ? Can somebody say yes? ಹೌದು ಎಂಬುದಾಗಿ ಯಾರು ಹೇಳಕ್ಕಾಗುತ್ತಾ? I'm sure that none of us will say that. ನಮ್ಮಲ್ಲಿ ಖಂಡಿತ ಹೇಳ್ತೇನೆ, ನಮ್ಮಲ್ಲಿ ಯಾರು ಅದನ್ನ ಹೇಳಕ್ಕಾಗುದಿಲ್ಲ. May the Lord help us that we may be sincere in listening.
ನಾವು ದೇವರ ವಾಕ್ಯವನ್ನು ಕೇಳುವ ವಿಷಯದಲ್ಲಿ ಪ್ರಾಮಾಣಿಕತೆ ಉಳ್ಳವರಾಗಿರುವಂತೆ ದೇವರು ನಮಗೆ ಸಹಾಯ ಮಾಡಿ. Not passive listeners, but active listeners. ನಾವು ಅಸಕ್ರಿಯರಾಗಿರದೆ ಸಕ್ರಿಯರಾಗಿ ಕೇಳುವವರಾಗಿರೋಣ. Listening for the sake of listening. ಕೇಳಬೇಕಲ್ಲ ಎಂಬ ಕಾರಣಕ್ಕಾಗಿ ಕೇಳುವಂತದ್ದು. That's what happens often. ಅದುವೇ ಆಗಾಗ ಆಗುವಂತದ್ದು. Listen actively. ಆದರೆ ಸಕ್ರಿಯರಾಗಿ ಕೇಳಿ. Listening and making corrections. ಕೇಳುತ್ತಾ ಕೇಳುತ್ತಾ ನಿಮ್ಮನ್ನ ಸರಿ ಮಾಡಿಕೊಳ್ಳಿ. This is very essential. ಇದು ಬಹಳ ಅವಶ್ಯಕವಾದದ್ದು. May the Lord help us that we may be sincere to whatever we hear. ನಾವು ಕೇಳುವಂತಹ ಎಲ್ಲಾ ಸಂಗತಿಗಳ ವಿಷಯಗಳಲ್ಲಿ ನಾವು ಪ್ರಾಮಾಣಿಕರಾಗಿರುವಂತೆ ದೇವರು ನಮಗೆ ಸಹಾಯ ಮಾಡಲಿ. I think in this last session we have been looking at very simple but practical things. ನಾವು ಬಹಳ ಸರಳವಾದಂತಹ ಸತ್ಯಗಳನ್ನ ಪ್ರಾಯೋಗಿಕವಾದಂತಹ ವಿಷಯಗಳನ್ನ ಕೊನೆಯ ಪ್ರಸ್ತಾವದಲ್ಲಿ ಕೇಳಿದೆವು. We were looking at the strategy for spiritual growth. ಆತ್ಮಿಕವಾದಂತಹ ಬೆಳವಣಿಗೆಗೆ ಅಳವಡಿಸಬೇಕಾದಂತಹ ತಂತ್ರಗಳೇನೆಂಬುದಾಗಿ ನಾವು ನೋಡಿದೆವು. Let us go on unto perfection. ನಾವು ಆ ಒಂದು ಪರಿಪೂರ್ಣತೆಯ ತಿಳುವಳಿಕೆ ಕಡೆಗೆ ಸಾಗೋಣ. The first thing we saw was that we should give up false ideas about spiritual growth. ನಾವು ಮೊದಲನೇದಾಗಿ ಕಲಿತದ್ದು ಆತ್ಮಿಕವಾದಂತಹ ಬೆಳವಣಿಗೆಯ ವಿಷಯದಲ್ಲಿ ಇರುವಂತಹ ತಪ್ಪಾದಂತಹ ಅಭಿಪ್ರಾಯಗಳನ್ನು ತೆಗೆದುಹಾಕಬೇಕು. Second thing is priority to holiness. ಎರಡನೇದಾಗಿ ನಾವು ನೋಡಿದ್ದು ಪರಿಶುದ್ಧತೆಗೆ ಆದ್ಯತೆಯನ್ನು ಕೊಡಬೇಕು. Thirdly, develop spiritual growth habits. ಮೂರನೇದಾಗಿ ನಾವು ನೋಡಿದ್ದು ಆತ್ಮಿಕವಾದಂತಹ ಅಭಿವೃದ್ಧಿಗೆ ಸಹಾಯಕವಾದ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳುವಂಥದ್ದು. Our attitude to God's word. ನಮ್ಮ ದೇವರ ವಾಕ್ಯದ ವಿಷಯದಲ್ಲಿ ನಮ್ಮ ಮನೋಭಾವ. A live prayer life. ನಾಲ್ಕನೇದಾಗಿ ನಾವು ದೇವರ ಪ್ರಾರ್ಥನೆಯ ಜೀವಿತ. Giving importance to fellowship. ಆ ಸಭೆಯ ಅನ್ಯೋನ್ಯತೆಗೆ ಆದ್ಯತೆಯನ್ನು ಕೊಡುವಂಥದ್ದು. Importance to witnessing. ಕರ್ತನನ್ನು ಸಾಕ್ಷಿಯಾಗಿರುವುದಕ್ಕೆ ಪ್ರಾಮುಖ್ಯತೆಯನ್ನು ಕೊಡುವಂಥದ್ದು. These are all spiritual growth habits we call. ಈ ಎಲ್ಲಾ ಸಂಗತಿಗಳು ನಮ್ಮನ್ನ ಕ್ರಿಸ್ತಿಯ ಬೆಳವಣಿಗೆಗೆ ಸಹಾಯ ಮಾಡುವಂತಹ ಅಭ್ಯಾಸಗಳು. Develop this, nurture this. ಈ ಸಂಗತಿಗಳನ್ನ ಅಭ್ಯಾಸ ಮಾಡಿಕೊಳ್ಳಿ ನೀವು ಪುಷ್ಟಿಗೊಳಿಸುತ್ತಾರೆ. And fourthly, raise the level of our commitment in it. ನಾಲ್ಕನೇದಾಗಿ ನಾವು ನೋಡಿದ್ದು ದೇವರ ವಿಷಯದಲ್ಲಿ ನಮಗಿರುವ ಸಮರ್ಪಣೆಯ ಮಟ್ಟವನ್ನ ಹೆಚ್ಚಿಸಿರಿ. As I mentioned, we are committed, not out. ಹೌದು, ನಾವು ಸಮರ್ಪಣೆ ಉಳ್ಳವರಾಗಿದ್ದೇವೆ, ಅದರ ಅನುಮಾನವಿಲ್ಲ. Raise the level a little. ಆದರೆ ಆ ಒಂದು ಮಟ್ಟವನ್ನ ಹೆಚ್ಚಿಸಿರಿ. There are areas where you have given to wrong things. ಒಂದು ವೇಳೆ ನಿಮ್ಮ ಕೆಲವು ಕ್ಷೇತ್ರಗಳಲ್ಲಿ ನೀವು ತಪ್ಪಾದ ಸಂಗತಿಗಳು ಒಳಗಾಗಿರಬಹುದು. Remove it and bring that also under the law. ಆ ಎಲ್ಲ ಸಂಗತಿಗಳನ್ನು ತೆಗೆದುಹಾಕಿ ಅವುಗಳನ್ನು ಕರ್ತನ ಒಂದು ಹಸ್ತಕ್ಕೆ ಒಪ್ಪಿಸಿಕೊಟ್ರೆ That's raising the level of commitment. ಅದುವೇ ನಾವು ಆ ಒಂದು ಸಮರ್ಪಣೆಯ ಮಟ್ಟವನ್ನು ಹೆಚ್ಚಿಸುವಂತದ್ದು. The time we spend with social media. ಈ ಒಂದು ಸಾಮಾಜಿಕ ತಾಣಗಳಲ್ಲಿ ಕಳೆಯುವ ಸಮಯ How many hours? ಎಷ್ಟು ಗಂಟೆಗಳು? All are sitting as if you do not know social media. ಯಾರು ಸಾಮಾಜಿಕ ತಾಣ ಗೊತ್ತೇ ಇಲ್ಲ ಅನ್ನೋ ತರ ಗೊತ್ತಿದ್ದೀರಾ? Hours go like this, isn't it? ಗಂಟೆಗಳು ಕಳೆದು ಹೋಗ್ತವೆ. Stop it. ಅದನ್ನ ನಿಲ್ಲಿಸಿರಿ. I'm not telling that you should not, see social media at all. ನೀವು ಸಾಮಾಜಿಕ ಜಾಲತಾಣವನ್ನು ನೋಡಲೇಬಾರದು ಅಂತ ನಾನು ಹೇಳ್ತಾ ಇಲ್ಲ. If you want to know what's happening around, if you want to know the character of this world, we have to, have a look at it. ಈ ಲೋಕದಲ್ಲಿ ಏನೆಲ್ಲ ನಡೀತಾ ಇದೆ, ಲೋಕದ ಗುಣಲಕ್ಷಣಗಳು ಏನೆಂಬುದಾಗಿ ತಿಳ್ಕೊಳ್ಬೇಕಾದ್ರೆ ನೋಡ್ರಿ. But don't get addicted to it. ಆದ್ರೆ ಅದಕ್ಕೆ ದಾಸರಾಗಬೇಡ್ರಿ. Don't spend hours with that. ಅದ್ರ ಗಂಟೆ ಕಳೆಯಬೇಡ್ರಿ. Reduce the time. ಆ ಸಮಯವನ್ನು ಕಡಿಮೆ ಮಾಡ್ರಿ. Give that time to the Lord. ಆ ಸಮಯವನ್ನ ಕರ್ತನಿಗೆ ಕೊಡ್ರಿ. That's what I mean by, raising the level of commitment. ಆ ಒಂದು ಸಮರ್ಪಣೆಯ ಮಟ್ಟವನ್ನು ಹೆಚ್ಚಿಸುವುದು ಅಂದ್ರೆ ಅದುವೇ ನನ್ನ ಮಾತು. Removing unnecessary things and bringing that also to the Lord. ಈ ಅನಾವಶ್ಯಕವಾದಂತಹ ಸಂಗತಿಗಳನ್ನ ತೆಗೆದುಹಾಕಿ ಅವುಗಳನ್ನು ಕರ್ತನ ಹಸ್ತಕ್ಕೆ ಒಪ್ಪಿಸಿಕೊಡುವುದು. Then regular examination and corrections when needed. ಅಂತಿಮವಾಗಿ ಅಗತ್ಯವಿರುವಂತಹ ಸಂದರ್ಭಗಳಲ್ಲಿ ಕ್ಷೇತ್ರಗಳಲ್ಲಿ ನಿಯಮಿತವಾದಂತಹ ತಿದ್ದುಪಾಡುಗಳನ್ನು ಮಾಡಿಕೊಡುವಂತದ್ದು. So dear brothers and sisters, let us be, active in the matters that we heard this week. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾವು ಯಾವ ಸಂಗತಿಗಳನ್ನು ಕೇಳಿದ್ದೇವೋ ಈ ಸಂಗತಿಗಳಲ್ಲಿ ನಾವು ಸಕ್ರಿಯರಾಗಿರೋಣ. In some measure, let us respond to this. ಅದಕ್ಕೆ ಸ್ವಲ್ಪ ಮಟ್ಟಕ್ಕಾದರೂ ಅದರ ವಿಷಯದಲ್ಲಿ ನಾವು ಪ್ರತಿಕ್ರಿಯಿಸೋಣ. In light of the things that we heard, see what all we have to do. ನಾವು ಕೇಳಿದಂತಹ ಸತ್ಯಗಳ ಬೆಳಕಿನಲ್ಲಿ ನಾವು ಏನೇನೆಲ್ಲ ಮಾಡಬೇಕಾಗಿದೆ ಎಂಬುದನ್ನು ನೋಡಿರಿ. When I am telling this, I am not excluding myself. ಇಲ್ಲಿ ನಾನು ಇದನ್ನು ಹೇಳುವಾಗ ನನ್ನನ್ನು ಹೊರತುಪಡಿಸಿ ನಾನು ಹೇಳುತ್ತಿಲ್ಲ. It's necessary for me too. ಇದು ನನಗೂ ಕೂಡ ಅಗತ್ಯವಾದದ್ದು. We have to examine and make up. ಈ ಕಾರಣದಿಂದ ನಾವು ನಮ್ಮನ್ನು ಪರೀಕ್ಷಿಸಿಕೊಂಡು ತಿದ್ದುಪಾಡುಗಳನ್ನು ಮಾಡಿಕೊಳ್ಳಬೇಕು. The Lord help us that we will be able to live as a growing Christians. ಈ ರೀತಿಯಾಗಿ ನಾವು ಬೆಳೆಯುವಂತಹ ಕ್ರೈಸ್ತರಾಗಿ ಜೀವಿಸುವಂತೆ ಕರ್ತನು ನಮಗೆ ಸಹಾಯ ಮಾಡಲಿ. As an assembly, let us be edified, keep growing. ನಾವು ಒಂದು ಸಭೆಯಾಗಿ ನಾವು ಬೆಳೆಯುತ್ತಾ ಅಭಿವೃದ್ಧಿಯನ್ನು ಹೊಂದೋಣ. Let us use the spiritual gifts for the good of others and for the glory of God. ದೇವರು ಕೊಟ್ಟಿರುವಂತಹ ಆತ್ಮಿಕ ವರಗಳನ್ನ ಇತರರ ಒಳಿತಿಗಾಗಿ ದೇವರ ಮಹಿಮೆಗಾಗಿ ಉಪಯೋಗಿಸೋಣ. May the Lord help you all as you think over this.
ಈ ವಿಷಯಗಳ ಕುರಿತಾಗಿ ನೀವು ಆಲೋಚನೆ ಮಾಡುವಾಗ ದೇವರು ನಿಮಗೆ ಸಹಾಯ ಮಾಡಲಿ. It's a privilege for me to come and share these truths with you. ಈ ಸತ್ಯಗಳನ್ನು ನಿಮ್ಮೊಂದಿಗೆ ಬಂದು ಹಂಚುವುದು ನನಗೆ ದೇವರು ಕೊಟ್ಟಂತ ಒಂದು ಭಾಗ್ಯ. Thank you very much for all of you coming here and listening to this for these 4 sessions. ಈ 4 ಸಂದೇಶಗಳಲ್ಲೂ ಕೂಡ ನೀವು ಕುಳಿತು ದೇವರ ವಾಕ್ಯವನ್ನು ಕೇಳುವುದಕ್ಕೆ ನೀವು ಬಂದದಕ್ಕಾಗಿ ಕೃತಜ್ಞತೆಗಳು. May the Lord help us and bless us. ದೇವರು ನಮ್ಮನ್ನು ಆಶೀರ್ವದಿಸಲಿ, ದೇವರು ನಮ್ಮನ್ನು ಉಪಯೋಗಿಸಲಿ.